ಆತ್ಮೀಯರೇ, ನಾವು ಕಳೆದ ತರಗತಿಯಲ್ಲಿ ಈ ಕೃಷ್ಣೇಗೌಡರ ಆನೆ ದೀರ್ಘಗದ್ಯದ 1ನೇ ಅಧ್ಯಾಯದ ಭಾಗವನ್ನು ನೋಡಿದ್ವಿ. ಅಲ್ಲಿ ಒಬ್ಬ ಕೊಡಲೆ ನಿಸ್ಕೊಂಡು ಹೋಗಕ್ ಬರ್ತಾನೆ, ದುರ್ಗಪ್ಪ ಅನ್ನುವಂತ ವ್ಯಕ್ತಿ. ಆ ದುರ್ಗಪ್ಪ ಅನ್ನುವಂತ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಈ ಲೇಖಕರಲ್ಲಿ ಕೊಡಲಿ ನಿಸ್ಕೊಂಡು ಹೋಗಕ್ ಬಂದಿರ್ತಾನೆ. ಕೊಡ್ಲಿ ತಗೊಂಡು ಆತ ಮತ್ತೆ ಮರಳಿ ಇವ್ರ ಕಡೆ ಬಂದಿರೋದೇ ಇಲ್ಲ. ಬರ್ದಾಗನ ಅವ್ರೇನೋ ಅವನ ಬಗ್ಗೆ ವಿಚಾರ ಮಾಡ್ತಿರ್ತಾರ. ಅವನಿಲ್ಲ, ಅವ್ನು ಕೊಡ್ಲಿನೂ ತಗೊಂಡು ಹೋಗಿರೋಂಥ ಕೊಡ್ಲಿನೂ ಪತ್ತೆ ಇಲ್ಲ ಅನ್ನೋವಂಥದ್ದು. ಅಷ್ಟಲ್ಲದೆ ಆತ ಹೇಳಿರೋ ಹಾಗೆ ಅದ್ಯಾವುದು ಆನೆ ಒಂದು ಮರದ ಟೊಂಗಿಯನ್ನ ತಂತಿ ಮೇಲೆ ಕೆಡೆದಿದೆ ಅನ್ನುವಂಥ ವಿಚಾರ ಹೇಳ್ತಾನಲ್ಲ, ಅದ್ರ ಕುರಿತಾಗ ಅವ್ರು ವಿಚಾರ ಮಾಡ್ತಾರೆ. ಇದು ಕೃಷ್ಣೇಗೌಡ ತಂದಿರುವಂತ ಆನೆ ಕಾಡಿನಿಂದ ಹಿಡ್ಕೊಂಡು ಬಂದಿರುವಂಥದ್ದಲ್ಲ, ಅಥವಾ ಕಾಡಿನಿಂದ ಪಳಗಿಸಿ ತಂದಿರುವಂತ ಆನೆ ಅಲ್ಲ. ಅದು ಘಟ್ಟದ ಕೆಳಗಿದ್ದಂತ ಗೂಳೂರು ಮಟ್ಟದ ಆನೆ ಸಾಕಿದ್ರು. ಆ ಸಾಕಿದ ಆನೆಯ ಮರಿನೇ ಇದು ಕೃಷ್ಣೇಗೌಡ ತಂದಿರುವಂತ ಆನೆ. ಅದು ಜನರ ಮಧ್ಯೆ ಬೆಳೆದಿರುವಂಥದ್ದು ಆಗಿತ್ತು. ಅದು ಕಾಡಿನ ಪ್ರಾಣಿ ಹಾಗೆ ಕ್ರೂರ ಗುಣಗಳು ಇರಲಿಲ್ಲ ಅನ್ನುವಂಥ ವಿಚಾರ ನಾವು ಕಳೆದ ತರಗತಿಯಲ್ಲಿ ನೋಡಿದೆವು. ಅಷ್ಟಲ್ಲದೆ ಮಠದ ಜಗದ್ಗುರುಗಳು ಜಗದ್ಗುರುಗಳನ್ನ ಈ ಅಡ್ಡ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡೋದ್ರಿಂದಾಗಿ ಜನರೇ ಆ ಕಾರ್ಯಕನಿ ಆಗಿದ್ರಿಂದಾಗಿ ಆನೆ ಮೇಲೆ ಮೆರವಣಿಗೆ ಮಾಡುವಂಥದ್ದು ಪರಿಪಾಠ ಇರಲಿಲ್ಲ. ಹಿಂಗಾಗಿ ಇದ್ರ ಜೊತೆಗೆ ಆ ಆನೆಯನ್ನ ನೋಡ್ಕೊಳಕ್ಕಿದ್ದಂತ ವೇಲಾಯುಧ ಏನಿದ್ದಲ್ಲ, ಆತನು ಖರ್ಚು ವೆಚ್ಚದ ಜೊತೆಗೆ ಈ ಮಠದ ಒಂದು ನಾಸ್ತಿಕತೆಗೆ ಬಹಳ ಸಾತ್ವಿಕತೆಗೆ ಬಹಳ ತೊಂದರೆಯನ್ನು ಮಾಡ್ತಾ ಇದ್ದ ಅನ್ನುವಂಥದ್ದು. ಜೊತೆಗೆ 24 ಗಂಟೆ ಆತ ಕುಡಿದಿರ್ತಿದ್ದ. ಇದು ಒಂದು ಕೂಡ ಸಮಸ್ಯೆ ಆಗಿ ಕಾಣುತ್ತೆ. ಅದಕ್ಕಾಗಿ ಮಠದವ್ರು ಏನ್ ಮಾಡ್ಬಿಟ್ರು, ಆನೆಯನ್ನು ಮತ್ತು ಆತನನ್ನು ಹೇಗಾದ್ರೂ ಮಾಡಿ ದಾಟಿಸಿದ್ರ ಆಯ್ತು ಅಂತೇಳಿ ವಿಚಾರ ಮಾಡ್ತಾರೆ. ಒಂದ್ಸಾರಿ ಅವನನ್ನ ಕಳಿಸಿರ್ತಾರೆ. ಕಳಿಸಿದಾಗ ಆನೆ ಊಟ ಬಿಟ್ಕೊಂಡು ಕೂತ್ಕೊಂಡಿರ್ತದೆ ಅನ್ನುವಂಥದ್ದು. ಊಟ ಬಿಟ್ಟಾಗ ಮತ್ತೆ ಹೊಳ್ಳಿ ಆತನನ್ನು ಕರ್ಕೊಂಡು ಬಂದು ಆನೆಯನ್ನ ನೋಡ್ಕೊಳ್ಳುವಂತ ಕಾರ್ಯಕನಿ ಆಗ್ಬೇಕಾಗ್ತತಿ ಅನ್ನುವಂಥದ್ದು. ಇಷ್ಟು ವಿಚಾರಗಳನ್ನ ನಾವು ಕಳೆದ ತರಗತಿಯಲ್ಲಿ ನೋಡಿದ್ವಿ. ಅಷ್ಟಲ್ಲದೆ 4-5 ಸಾವಿರ ಸಾಲನು ಮಾಡಿದ್ದ ಆತ ಸಾಲ ತೀರಿದ್ರೆ ಸಾಕು, ನಂತರ ಆ ಆನೆ ಜೊತೆಗೆ ಅವನು ಆ ಕಡೆ ಹೋಗ್ತಾನೆ. ಖರ್ಚು ವೆಚ್ಚದ ವಿಚಾರವನ್ನು ಕೂಡ ಮಠದವರು ಮಾಡಿದಾಗ ಮುಂದೆ ಅದು ಯಾರಂದ್ರೆ ಕೃಷ್ಣೇಗೌಡನ ಹತ್ರ ಬರುತ್ತೆ ಆನೆ ಮತ್ತು ಆ ವೇಲಾಯುಧ. ಇಷ್ಟು ಈ ವಿಚಾರ ಕಳೆದ ತರಗತಿಯಲ್ಲಿ ನೋಡಿದ್ವಿ. ಈಗ ಮುಂದೆ ಏನಾಯ್ತು ಅನ್ನುವಂಥದ್ದನ್ನ ನೋಡೋಣ. ಈಗ ಆ ಕೃಷ್ಣೇಗೌಡ ಏನ್ ಮಾಡ್ಬಿಟ್ಟಿದ್ದಾನೆ, ಅದಕ್ಕೇನು ಭಾರಿ ಹಣವನ್ನೇನು ಕೊಟ್ಟಿಲ್ಲ ಆತ. ಆದ್ರೆ ಆತ ಕೊಟ್ಟ ಹಣ ನಿಜಕ್ಕೂ ಆ ಆನೆ ಬಾಲಕ್ ಸಾಲದು ಅನ್ನುವಂಥ ರೀತಿ ಒಳಗ ಏನು ವಿಚಾರವನ್ನ ಇಲ್ಲಿ ಲೇಖಕರು ಹೇಳ್ತಾರೆ ಅಷ್ಟೇ ಇರತ್ತೆ ಅನ್ನುವಂಥದ್ದನ್ನು. ಅಂದ್ರೆ ಮಠದವ್ರಿಗೆ ಏನಾಗಬೇಕಾಗಿತ್ತು, ಆನೆ ಸಾಕ್ಬೇಕಾಗಿತ್ತು, ಆನೆ ಮುಂದೆ ಹೋಗ್ಬೇಕಾಗಿತ್ತು, ಮಠದಿಂದ ಅದನ್ನ ಬೇರೆದವ್ರು ಸಾಕ್ಬೇಕಾಗಿತ್ತು, ಜೊತೆಗೆ ಅದ್ರ ಜೊತೆಗೆ ಆ ವೇಲಾಯುಧನ ಹೋಗ್ಬೇಕಾಗಿತ್ತು. ಹೀಗಾಗಿ ಕೃಷ್ಣೇಗೌಡ್ರು ಏನಂತ ಅಮೌಂಟ್ ಕೊಟ್ಟು ಅದನ್ನ ಆನೆಯನ್ನು ತಗೊಂಡಿದ್ದಿಲ್ಲ ಅನ್ನುವಂಥದ್ದು ನಿಮಗ ವಿಚಾರ ಇರ್ಲಿ. ಮುಂದೆ ಹೇಳುವಂಥದ್ದು, ಎಲ್ಲಾ ತರಹದ ವ್ಯವಹಾರಗಳನ್ನ ಮಾಡಿ ಎಲ್ಲದರಲ್ಲೂ ನಷ್ಟ ಅನುಭವಿಸಿ ಸೋತು ಹೋಗಿದ್ದ ಕೃಷ್ಣೇಗೌಡ ಆನೆಯನ್ನು ತಂದಾಗ ಇಲ್ಲಿಗೆ ಇವನ ಕತೆ ಮುಗಿಯಿತೆ ಎಂದು ಎಲ್ಲ ತೀರ್ಮಾನಿಸಿದ್ರು. ಮುಂದೆ ಮಾತುಗಳನ್ನ ಹೇಳ್ತಾರ, ಆನೆಯನ್ನು ಸಾಕುವುದು ಅಂದ್ರೆ ಎಲೆಕ್ಷನ್ ನಿಂತ ಹಾಗೆ ಅನ್ನೋ ಎಲ್ಲಾ ತರಹದ ವ್ಯವಹಾರಗಳನ್ನು ಮಾಡಿದಂತಹ ಈ ಕೃಷ್ಣೇಗೌಡ ನಷ್ಟವನ್ನು ಅನುಭವಿಸ್ಬಿಟ್ಟಿದ್ದ ಅನ್ನುವಂಥದ್ದು. ಯಾವ್ದಾವ್ದೋ ಬಿಸ್ನೆಸ್ ಮಾಡಕ್ಕೋ ಎಲ್ಲದ್ರಲ್ಲೂ ನಷ್ಟ ಅನುಭವಿಸ್ಬಿಟ್ಟಿದ್ದ. ಸೋತ್ ಹೋಗಿರುವಂತ ಕೃಷ್ಣೇಗೌಡ ಏನ್ ಮಾಡಿದಾನ, ಇವಾಗ ಆನೆಯನ್ನು ಕೊಂಡಿರುವಂಥದ್ದು ಜೊತೆಗೆ ಆನೆಯಿಂದ ಏನಾದ್ರೂ ಸಂಪಾದನೆ ಮಾಡಕ್ ಸಾಧ್ಯ ಐತೆ ಅನ್ನುವಂತ ಒಂದು ವಿಚಾರ ಇಟ್ಕೊಂಡು ಆನೆಯನ್ನು ತಂದಿದಾನ. ಅವಾಗ ಆತ ಆನೆಯನ್ನು ತಂದಾಗ ಜನರು ಏನ್ ಅನ್ಕೊಳ್ತಾರೆ ಅಂದ್ರೆ ಇಲ್ಲಿಗೆ ಇವನ್ ಕತೆ ಮುಗಿದಂತೆ ಎಂದು ಎಲ್ಲಾ ತೀರ್ಮಾನಿಸ್ತಾರೆ. ಇವನ್ ಇನ್ನೇನು ಮಾಡಕ್ ಆಗೋದಿಲ್ಲ, ಇವನ್ ತೀರಾ ಮೊದ್ಲ ಎಂತೆಂತ ಕೆಲಸ ಮಾಡಿ ವ್ಯವಹಾರ ಮಾಡಿ ಆತ ಸೋತೋಗಿದ್ದಾನೆ. ಇನ್ನು ಆನೆ ತಂದು ಇದರಿಂದ ಏನ್ ಇವನು ಗಳಿಸೋದೈತಿ ಅಥವಾ ಲಾಭ ಪಡೆಯೋದೈತಿ ಅನ್ನುವಂಥ ವಿಚಾರ ಮಾಡಿದಂತ ಆತರು ತೀರ್ಮಾನಿಸ್ಬಿಟ್ಟಿದ್ರು, ಮುಂದ್ ಕತೆ ಮುಗಿತು ಅಂತೇಳಿ. ಆನೆ ಸಾಕುವುದು ಎಂದರೆ ಇಲೆಕ್ಷನ್ಗೆ ನಿಂತ ಹಾಗೆ.
ಇದು ನಿಮಗೆ ಸಂದರ್ಭ ಸಹಿತ ಇರುವಂಥದ್ದು. ಆನೆ ಸಾಕುವುದು ಅಂದ್ರೆ ಎಲೆಕ್ಷನ್ಗೆ ನಿಂತ ಹಾಗೆ ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಇದೆಂದು ಎಲ್ಲರೂ ದೃಢವಾಗಿ ನಂಬಿದ್ರು. ಈ ಆನೆ ಸಾಕುದು ಅಂದ್ರೆ ಒಂದು ರೀತಿ ಇಲೆಕ್ಷನ್ ನಿಂತ ಹಾಗೆ. ಯಾಕಂದ್ರೆ ಮನೆಯಲ್ಲಿರುವಂತ ಸಣ್ಣ ಸಣ್ಣ ಪ್ರಾಣಿಗಳನ್ನ ಸಾಕೋದು ಬಹಳ ಕಷ್ಟ. ಅದರದ್ದು ಮೇವು ತಂದು ಹಾಕೋದಾಗ್ಲಿ ಅಥವಾ ಅದಕ್ಕೆ ಆಹಾರವನ್ನು ನೀಡೋದಾಗ್ಲಿ ಅಥವಾ ಅದನ್ನ ನೋಡ್ಕೊಂಡು ಹೋಗುವಂಥದ್ದಾಗ್ಲಿ ಬಹಳ ಕಷ್ಟದ ಕೆಲಸ. ಇನ್ನ ಏನ್ ಮಾಡ್ತಾ ಇದಾರ, ಆನೆನ ತಗೊಂಡು ಬಂದಿದ್ದಾರೆ. ಆನೆ ತಗೊಂಡ್ ಬಂದಾನ, ಸಾಕ್ತಾ ಇದ್ದಾನ ಅಂದ್ರೆ ಆತ ಎಲೆಕ್ಷನ್ ನಿಂತಂಗೆ ಗೆಲ್ತಾನೋ ಬಿಡ್ತಾನೋ ಅದು ಬೇರೆ. ಎಲೆಕ್ಷನ್ ನಿಂದಿರುವಂಥದ್ದು ಕೂಡ ಇಂಪಾರ್ಟೆಂಟ್ ಅಲ್ಲ, ಹೌದಾ? ಅವನಲ್ಲಿ ಇರುವಂತ ಅಮೌಂಟ್ ಇರಬೇಕು, ಜನ ಬೆಂಬಲ ಇರಬೇಕು, ಆತ ಆರಿಸಿ ಬರ್ತಾನೋ ಬಿಡ್ತಾನೋ ಅದು ಬೇರೆ. ಅಟ್ಲೀಸ್ಟ್ ಇಷ್ಟರ ಇರಬೇಕಲ್ಲ, ಇಲೆಕ್ಷನ್ ನಿಂದಿರ್ತಾನ ಅನ್ನುವಂಥ ಒಂದು ಧೈರ್ಯ ಇರಬೇಕಲ್ಲ ಅನ್ನುವಂಥ ವಿಚಾರ ಯಾವ ರೀತಿ ಇದೆಯೋ ಇಲ್ಲಿ ಕೂಡ ಅದಕ್ಕೆ ಸಾಮ್ಯತೆಯಾಗಿ ಹೇಳ್ತಾರೆ. ಆತ ಆನೆ ಸಾಕಿದಾನಂದ್ರೆ ಇಲೆಕ್ಷನ್ ನಿಂತ ಹಾಗೆ ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವಂತ ಒಂದು ಮಾರ್ಗ ಇದೆಂದು ಎಲ್ಲರೂ ದೃಢವಾಗಿ ನಂಬಿದ್ರು. ಆರಿಸಿ ಬಂದ ಅಂದ್ರೆ ಏನೋ ಹೆಂಗೋ ತಗೋಬಹುದು, ಹೌದಾ? ಇಲೆಕ್ಷನ್ ನಿಂತ್ಕೊಂಡು ಈಗಿನ ಒಂದು ಸಂದರ್ಭವನ್ನು ನೋಡಿದ್ರೆ ಪ್ರತಿಯೊಂದಕ್ಕೂ ಮಾಹಿತಿಯನ್ನು ಕೇಳುವಂತ ಹಕ್ಕು ಮಾಡಿಬಿಟ್ಟಿದ್ದಾರೆ. ಯಾವುದು ಎಲ್ಲಿ ₹1 ತಿನ್ನಾಕ್ ಬರದೆ ಅಂತ ಸ್ಥಿತಿಯಲ್ಲಿ ಇದೆ, ಆದ್ರೂ ಹೆಂಗೋ ಮಾಡಿ ಹೊಡ್ಕೊಂಡಿರ್ತಾರೆ, ಅದು ಬೇರೆ. ಇಂಥ ಸಂದರ್ಭದಲ್ಲಿ ಇಲೆಕ್ಷನ್ ನಿಂತು ಲಕ್ಷಾನುಗಂಟ್ಲೆ ಖರ್ಚು ಮಾಡಿ, ಕೋಟಿ ಗಂಟ್ಲೆ ಖರ್ಚು ಮಾಡಿ ಹೊಳ್ಳೆ ಅದನ್ನು ಆಗಿರುವಂತದ್ದು ಅಷ್ಟು ಸರಳವಾಗಿರುವಂತ ಕೆಲಸ ಅಲ್ಲ. ಒಂದ್ ವೇಳೆ ಆ ಇಲೆಕ್ಷನ್ ಒಳಗೆ ಸೋತಂತವ್ರು ಕೋಟೆಗಂಟ್ಲೇನೋ ಅಥವಾ ಲಕ್ಷಾನುಗಂಟ್ಲೇನೋ ಹಾಳು ಮಾಡಿರುವಂತವ್ರು ಮನೆ ಮಠ ಸಂಪೂರ್ಣ ಹಾಳು ಮಾಡ್ಕೊಂಡು ಹೆಂಡತಿ ಮಕ್ಕಳಿಗೂ ಕೂಡ ಬಾಯಿಗೆ ಮಣ್ಣು ಹಾಕುವಂತ ಎಷ್ಟೋ ಮಾರ್ಗಗಳಿದಾವೆ ಈ ಇಲೆಕ್ಷನ್ ನಿಂತ್ಕೊಳ್ಳೋದ್ರಿಂದ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಎಲ್ಲರೂ ದೃಢವಾಗಿ ಹೇಳ್ತಾರೆ ಅನ್ನುವಂಥದ್ದು. ಮುಂದೆ ಆ ವಿಚಾರವನ್ನ ಹೇಳಿದಂತ ಸಂದರ್ಭವನ್ನು ನಾವು ನೋಡೋದಾದ್ರೆ, ಆದರೆ ಆಗಿದ್ದು ಇದರ ತದ್ವಿರುದ್ಧ. ಈಗ ಒಂದು ಆನೆ ಸಾಕೋದು ಅಂದ್ರೆ ಇಲೆಕ್ಷನ್ ನಿಂತ ಹಾಗೆ ಅಂತ ಹೇಳ್ತಾರಲ್ಲ, ಇಲೆಕ್ಷನ್ ನಿಂತಾನಂದ್ರೆ ಸಂಪೂರ್ಣವಾಗಿ ಸೋತಂದ್ರೆ ಮನಿ ಮಠ ಎಲ್ಲ ಹಾಳು ಮಾಡ್ಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕ್ತಾನೆ ಅನ್ನುವಂತ ರೀತಿ ಒಳಗೆ ಹೇಳಿದ್ರಲ್ಲ. ಆದ್ರೆ ಇಲ್ಲಿ ಆಗಿರೋದೇ ತದ್ವಿರುದ್ಧ ಅಂತ ಹೇಳ್ತಾರೆ. ಏನ್ ತದ್ವಿರುದ್ಧ ಆಯ್ತು ಅಂದ್ರೆ, ಮಠದಲ್ಲಿ ಬರೀ ಒಣ ಹುಲ್ಲು ಮೊಸರನ್ನ ತಿಂದು ಸೊರಗಿದ್ದ ಈ ಆನೆಗೆ ಬೈನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲ ಕೊಟ್ಟು ಕೃಷ್ಣೇಗೌಡ ಪಗಡುದಸ್ತಾಗಿ ಬೆಳೆಸಿದ. ಈ ಆನೆಯನ್ನ ಕೃಷ್ಣೇಗೌಡ ಮಠದಿಂದ ತಗೊಂಡ್ ಬಂದ ತಕ್ಷಣ ಆತ ಅದನ್ನ ಏನ್ ಮಾಡ್ತಾನ ಅಂದ್ರೆ, ಅದು ಸರಿಯಾಗಿ ಆಹಾರದ ವ್ಯವಸ್ಥೆ ಮಾಡ್ತಾನೆ. ಸರಿಯಾಗಿ ಆಹಾರದ ವ್ಯವಸ್ಥೆ ಮಾಡ್ತಾನ. ಮಠದಲ್ಲಿ ಬರೀ ಒಣ ಹುಲ್ಲು ಮೊಸರನ್ನ ತಿಂದಂತ ಈ ಆನೆ ಈ ಕೃಷ್ಣೇಗೌಡನ ಮನೆಗೆ ಬಂದ ಮೇಲೆ ಏನಾಯ್ತು ಅಂದ್ರೆ, ಬೈನೆ ಸೊಪ್ಪು, ಹಸಿ ಹುಲ್ಲು ಮತ್ತು ಹಿಂಡಿ, ಬೆಲ್ಲ, ಗೆಣಸು ಎಲ್ಲವನ್ನ ಅದಕ್ಕೆ ಕೊಟ್ಟು ಅದನ್ನ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ದ, ಚೆನ್ನಾಗಿ ಬೆಳೆಸಿದ ಅನ್ನುವಂಥದ್ದು. ಸದೃಢವಾಯಿತು, ಕಟ್ಮಸ್ತಾಗಿ ಪಗಡು ಮಸ್ತಾಯ್ತು ಅನ್ನುವಂಥ ರೀತಿ ಒಳಗ ಬೆಳೆಸಿದ. ಆನೆ ಮರ ಎಳೆದು ತಂದ ಬಾಡಿಗೆಯಿಂದ ಕೃಷ್ಣೇಗೌಡನಿಗೆ ಒಳ್ಳೆಯ ಲಾಭ ಬಂತು. ಆ ಆನೆ ಏನಲ್ಲಿ ಕಾಡಿನೊಳಗ ಮರಗಳನ್ನ ಎಳೆಯಕ್ಕೆ ಹೋಗ್ತಿತ್ತಲ್ಲ, ಆ ಬಾಡಿಗೆಯಿಂದ ಕೃಷ್ಣೇಗೌಡನಿಗೆ ಏನಾಯ್ತಂದ್ರೆ ಒಂದು ಒಳ್ಳೆ ಲಾಭ ಬಂತು. ಕೃಷ್ಣೇಗೌಡ ದುಡ್ಡಿನ ಮುಖ ನೋಡಿದ್ದೆ ಆನೆ ಬಂದ್ಮೇಲಿಂದ. ಕೃಷ್ಣೇಗೌಡ ದುಡ್ಡಿನ ಮುಖ ಯಾವಾಗ ನೋಡಿದಂದ್ರ ಆನೆ ಬಂದ್ಮೇಲೆ. ಯಾಕಂದ್ರ ಮೊದಲು ನಾನಾ ತರಹದ ವ್ಯವಹಾರವನ್ನು ಮಾಡಿ ಅಲ್ಲಿ ನಷ್ಟ ಅನುಭವಿಸಿ ಕೈ ಸುಟ್ಕೊಂಡ್ ಬಿಟ್ಟಿದ್ದ. ನಂತರದಲ್ಲಿ ಆನೆಯನ್ನು ತಗೊಂಡ್ ಬಂದ. ಜನರೆಲ್ಲ ಏನ್ ಅನ್ಕೊಂಡ್ರು, ಬಹುಶಃ ಇವು ಆನೆ ತಂದಾನಂದ್ರೆ ಇಲೆಕ್ಷನ್ ನಿಂತ ಹಾಗೆ ಎಲ್ಲ ಹಾಳು ಮಾಡ್ಕೊಂಡು ಹೋಗ್ತಾನ, ಆನೆ ಸಾಕಕ್ಕೆ ಏನಾಗ್ತತ್ತೆ ಅಂತ ಅನ್ಕೊಂಡ್ರು. ಆದ್ರೆ ಅವನು ಆನೆಯಿಂದ ಲಾಭ ಬರ್ತತ್ತೋ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಅದಕ್ಕೆ ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು, ಒಂದ್ ರೀತಿ ಆಗಿರುವಂತ ಬೈನೆ ಸೊಪ್ಪು ಎಲ್ಲವನ್ನ ಹಾಕಿ ಅದನ್ನ ದಸ್ತಪುಸ್ಟ್ ಮಾಡಿದ. ಕೆಲಸಕ್ಕೆ ಚೆನ್ನಾಗಿ ಕೆಲಸ ಮಾಡಕ್ ಸಾಧ್ಯ ಆಯ್ತು. ಆ ಕೆಲಸದಿಂದ ಏನು ಆನೆ ಮರ ಎಳುವಂತ ಕೆಲಸ ಮಾಡ್ತಿತ್ತಲ್ಲ, ಅದರಿಂದ ಬಾಡಿಗೆಯಿಂದ ಬಂದಂತ ಹಣದ ಮುಖ ಅವಾಗ ಕಾಣ್ತಾನವನು. ಒಳ್ಳೆ ಲಾಭ ಆಗತ್ತು. ಕೃಷ್ಣೇಗೌಡ ದುಡ್ಡಿನ ಮುಖವನ್ನ ಕಂಡಿದ್ದು ಈ ಆನೆ ಬಂದ ಮೇಲೆ ಅನ್ನುವಂಥ ವಿಚಾರ. ಅಂದ್ರೆ ಚೆನ್ನಾಗಿ ಕೆಲಸ ಮಾಡ್ತಿತ್ತು, ಜೊತೆಗೆ ಅದ್ರ ಬಾಡಿಗೆ ರೊಕ್ಕನು ಕೂಡ ಬರ್ತಾ ಇತ್ತು, ನಡೆದಿತ್ತು ಹೀಗೆ. ಆದ್ರೆ ಪ್ರತಿ ಬೇಸಿಗೆಯಲ್ಲೂ ಈ ಆನೆಯದು ಏನಾದ್ರೂ ಒಂದು ರಾದಂತ ಗ್ಯಾರಂಟಿ. ಬ್ಯಾಸಿಗೆ ಬಂತು ಅಂದ್ರ ಆನೆ ಏನಾದ್ರೂ ಒಂದು ರಾದಂತ ಮಾಡ್ತಿತ್ತು, ಏನಾದ್ರೂ ಒಂದು ಗದ್ದಲ ಎಬ್ಬಿಸ್ಕೊಂಡ್ಬಿಡೋದು, ಏನಾದ್ರೂ ಒಂದು ತೊಂದರೆಗೆ ಅಥವಾ ಘಟನೆಗೆ ಕಾರಣ ಆಗ್ಬಿಡೋದು. ಏನಾದ್ರು ಬೇಸಿಗೆ ಒಳಗಂಗಾರೆ ಏನಾಗ್ತಿತ್ತು, ಅದೇನು ಆನೆ ಏನಾದ್ರೂ ಕಿತಾಪತಿ ಮಾಡ್ತಿತ್ತೋ ಅಥವಾ ಉರಿ ಬಿಸಿಲಿನ ಸೆಕೆಗೆ ಸೈರಣೆ ಕಳೆದುಕೊಳ್ಳುತ್ತಿದ್ದ ಜನಗಳ ಅಸಹನೆ ಇದಕ್ಕೆ ಕಾರಣವು ಹೇಳುವುದು ತುಂಬಾ ಕಷ್ಟ.
ನಾನು ಮೊದಲೇ ಹೇಳಿದ್ದೆ ಈ ಪೂರ್ಣಚಂದ್ರ ತೇಜಸ್ವಿ ಅವರ ವಿಚಾರಧಾರೆಗಳು ಹೇಗಿರ್ತಾವೋ ಅನ್ನುವಂಥದ್ದನ್ನು, ವಿಚಾರಧಾರೆಗಳು ಹೇಗಿರ್ತಾವೋ ಅನ್ನುವಂಥದ್ದನ್ನು. ಈ ಬೇಸಿಗೆ ಬಂತಂದ್ರೆ ಆನೆಯ ಒಂದು ರಾದಂತ ಸ್ಟಾರ್ಟ್ ಆಗ್ಬಿಡ್ತಿತ್ತು. ಪ್ರತಿ ಬೇಸಿಗೆಗೆ ಇದ್ದಿದ್ದೇನೆ. ಅದೇನಂದ್ರೆ ಬಹುಶಃ ಅದು ಆನೆ ಕಿತಾಪತಿ ಮಾಡ್ತಿತ್ತೋ ಅಥವಾ ಉರಿ ಬಿಸಿಲಿನ ಸೆಕೆಗೆ ತಾಳ್ಮೆ, ಸೈರನ್ ಅಂದ್ರೆ ತಾಳ್ಮೆ ಕಳ್ಕೊಂಡಂತ ಜನಗಳು ಅಸಹನೆಯಿಂದ ಆ ರೀತಿ ನಡ್ಕೋತಿದ್ರು, ಯಾವುದು ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ಇಲ್ಲಿ ಅವ್ರು ಹೇಳೋದಿಲ್ಲ. ಇದಕ್ಕೆ ಕಾರಣವು ಹೇಳೋದು ತುಂಬಾ ಕಷ್ಟ ಅಂತ ಹೇಳ್ತಾರ ಅವರು. ಅಂದ್ರೆ ಇಲ್ಲಿ ಕ್ಲಿಯರ್ ಆಗಿ ನಾವು ಅರ್ಥ ಮಾಡ್ಕೋಬೇಕು, ತಪ್ಪು ಆಣಿದಲ್ಲ ಅನ್ನುವಂಥದ್ದು ಒಂದು ಕ್ಲಿಯರು, ಅಥವಾ ತಪ್ಪಿದ್ರು ಇರ್ಬೋದು, ಆದ್ರೆ ಅದು ಕ್ಲಿಯರ್ ಆಗಿ ಹೇಳೋದು ಕಷ್ಟ ಅನ್ನುವಂಥ ರೀತಿ ಒಳಗೆ. ರೈಟ್, ಮುಂದೆ ಏನ್ ಹೇಳ್ತಾರೆ, ಒಂದು ಕತೆ ಅಥವಾ ಒಂದು ಘಟನೆಯನ್ನ ನೆನಪಿಸ್ಕೊಳ್ತಾರೆ. ಆನೆ ಒಮ್ಮೆ ರೆಹಮಾನ್ ಸಾಬಿಯ ಪೆಟ್ಟಿಗೆ ಅಂಗಡಿ ದೂಡಿ ಬೀಳಿಸಿತು ಎಂದು ಗಲಾಟೆ ಆಗ್ತಿತ್ತು. ಒಮ್ಮೆ ಏನಾಯ್ತು, ಈ ರೆಹಮಾನ್ ಸಾಬಿ ಎನ್ನುವಂತ ಒಬ್ಬ ಮನುಷ್ಯನು ಪೆಟ್ಟಿಗೆ ಅಂಗಡಿ ಇಟ್ಕೊಂಡಿದ್ದ. ಸಣ್ಣದಾಗಿರುವಂತ ಒಂದು ಅಂಗಡಿ ಇತ್ತು, ಬಿಡ ಅಂಗಡಿ, ಪಟ್ಟಿ ಅಂಗಡಿ ಅಂತ ಹೇಳ್ತೀವಿ ನೋಡಿ, ಅದು ಪೆಟ್ಟಿಗೆ ಅಂಗಡಿ ಇತ್ತು. ಆ ಪೆಟ್ಟಿಗೆ ಅಂಗಡಿ ಏನ್ ಮಾಡಿತ್ತು, ಆ ಆನೆ ದೂಡಿಸಿ ಅದನ್ನ ನುಗ್ಸಿತ್ತು ಅನ್ನುವಂಥದ್ದು ಒಂದು ಗಲಾಟೆ ನಡೀತಾ ಇತ್ತು. ಪೆಟ್ಟಿಗೆ ಅಂಗಡಿ ಏನು ದೂಡಿಸಿ ಅಥವಾ ನುಗ್ಗಿಸಿ ಆ ಆನೆ ನುಗ್ಸೈತಿ ಅಂತ ಹೇಳಿ ಒಂದು ಗಲಾಟೆ ನಡೀತಾ ಇತ್ತು. ಜನರ ಗುಂಪು ನೋಡಿ ಸ್ಕೂಟರ್ ನಿಲ್ಲಿಸಿ ನಾನು ಅವರ ಬಳಿಗೆ ಹೋದೆ. ಈ ಲೇಖಕರು ಏನ್ ಮಾಡ್ತಾರೆ, ಅಲ್ಲಿ ಜನರ ಗುಂಪು ಸೇರಿದ್ರಲ್ಲ, ಸೇರಿರುವಂತ ಜನರ ನೋಡಿ ಈತ ಏನ್ ಮಾಡ್ತಾರೆ, ಲೇಖಕರು ಸ್ಕೂಟರ್ ಅನ್ನು ನಿಲ್ಲಿಸಿ ಅವ್ರು ಅಲ್ಲಿಗೆ ಹೋಗ್ತಾರೆ. ಹೋಗಿ ಗುಂಪಿನ ಪಕ್ಕ ಆನೆ ನಿಂತಿತ್ತು. ಅಲ್ಲಿ ಹೋದ ತಕ್ಷಣ ನೋಡ್ತಾರೆ, ಒಂದು ಗುಂಪಿತ್ತಲ್ಲ, ಆ ಗುಂಪಿನ ಪಕ್ಕದಲ್ಲಿ ಏನಿತ್ತು, ಒಂದು ಆನೆ ನಿಂತಿತ್ತು. ಜನ ರೆಹಮಾನನ ಪುಕಾರಗಳನ್ನ ಆಲಿಸ್ತಿದ್ರು. ರೆಹಮಾನ್ ಏನ್ ಹೇಳ್ತಿದ್ದಲ್ಲ, ರೆಹಮಾನ್ ಅನ್ನುವಂತ ನೆನ್ಪಿಟ್ಕೋಬೇಕು, ಯಾರ ಅಂಗಡಿ ಅಂದ್ರ ರೆಹಮಾನ್ ಸಾಬಿ ಅನ್ನುವಂಥವನಿದ್ದ. ರೆಹಮಾನ್ ಸಾಬಿ ಅನ್ನುವಂಥವನ ಪೆಟ್ಟಿಗೆ ಅಂಗಡಿಯನ್ನ ಆನೆ ಬೀಳಿಸಿದೆ ಅಂತ ಹೇಳಿ ಅಲ್ಲಿ ಗಲಾಟೆ ಆಗ್ತಾ ಇತ್ತು. ಎಲ್ರು ಜನರು ಸೇರಿದ್ರು. ಅಲ್ಲಿಗೆ ಯಾರು ಹೋಗ್ತಾರೆ, ಈ ಲೇಖಕರು ಹೋಗ್ತಾರೆ. ಗುಂಪಿನ ಪಕ್ಕದಲ್ಲಿ ಏನಾಗಿತ್ತು, ಆನೆ ಕೂಡ ನಿಂತ್ಕೊಂಡಿತ್ತು. ಜನ ರೆಹಮಾನನ ಪುಕಾರಗಳನ್ನ ಆಲಿಸ್ತಿದ್ರು. ರೆಹಮಾನ್ ಹೇಳ್ತಾ ಇದ್ದ, ಅದೇನು ಹೇಳ್ತಿದ್ದೋ ಒಟ್ಟು ಪುಕಾರ ಇತ್ತು, ಅದೇನು ನಡೆದಿತ್ತೋ ಘಟನೆಯನ್ನ ಹೇಳ್ತಾ ಇದ್ದ. ಬಾಳೆಹಣ್ಣು ಕೊಡ್ಲಿಲ್ಲವೆಂದು ಪೆಟ್ಟಿಗೆ ಅಂಗಡಿಯನ್ನೇ ದೂಡಿ ಬೀಳಿಸಿದೆ. ಇದಕ್ಕೆಲ್ಲ ಕೃಷ್ಣೇಗೌಡರು ನಷ್ಟ ಕಟ್ಟಿಕೊಡಬೇಕು ಎಂದು ದೊಡ್ಡ ಗಂಟಲಿನಲ್ಲಿ ಕೂಗುತ್ತಾ ಒಡೆದ ಸೋಡಾ ಬಾಟ್ಲಿಗಳನ್ನ, ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ ಬೀಡಿ ಬೆಂಕಿ ಪೊಟ್ಟಣ ಪೇಪರ್ಮೆಂಟುಗಳನ್ನ ನೆರೆದವ್ರಿಗೆ ಏನ್ ಮಾಡ್ತಾ ಇದ್ದ, ತೋರಿಸ್ತಾ ಇದ್ದ. ಏನಾಯ್ತಿತ್ತು, ಅಲ್ಲಿ ಆನೆನೂ ನಿಂತ್ಕೊಂಡಿತ್ತ. ಗಲಾಟೆ ನಡೆದಿರುವಂತ ಗುಂಪಿನ ಪಕ್ಕದಲ್ಲಿ ಆನೆ ಇತ್ತು. ರೆಹಮಾನ್ ಹೇಳ್ತಾ ಇದ್ದ, ಪುಕಾರಗಳನ್ನ ಹೇಳ್ತಾ ಇದ್ದ. ಅವನು ಅದೇನೇನಾಯ್ತು ಅನ್ನುವಂಥದ್ದನ್ನ ಘಟನೆಯನ್ನ ಹೇಳ್ತಾ ಇದ್ದ. ಬಾಳೆಹಣ್ಣು ಕೊಡ್ಲಿಲ್ಲ ಅಂತ ಹೇಳಿ ಈ ಪೆಟ್ಟಿಗೆ ನುಗ್ಸೈತಿ ಅಂತ ಹೇಳ್ತಿದ್ದ. ಬಾಳೆಹಣ್ಣ ಕೊಡ್ಲಿಲ್ಲ ಅಂತ ಹೇಳಿ ಅಂಗಡಿಯನ್ನ ಏನ್ ಮಾಡೈತಿ, ಆ ಆನೆ ದೂಡಿದೆ ಅಂತ ಹೇಳಿ ಹೇಳ್ತಾ ಇದ್ದ. ಇದಕ್ಕೆಲ್ಲ ಕೃಷ್ಣೇಗೌಡರು ನಷ್ಟ ಕಟ್ಕೊಡ್ಬೇಕು. ಆನೆ ಏನ್ ಬೀಳ್ಸೈತಲ್ಲ, ಇದಕ್ಕ ಕೃಷ್ಣೇಗೌಡರು ಏನ್ ಮಾಡ್ಬೇಕು, ನಷ್ಟ ಕಟ್ಕೊಡ್ಬೇಕು ಎಂದು ದೊಡ್ಡ ಗಂಟಲಲ್ಲಿ ಕೂಗಾರ್ ಚಿರಾಡ್ತಾ ಇದ್ದ ಅವ್ನು. ಕೃಷ್ಣೇಗೌಡರು ಕೊಡ್ಬೇಕು, ಇದಕ್ಕೆ ಬರ್ಬೇಕು, ಅವರು ಆಣ್ ಬೀಳ್ಸೈತಿ, ರೊಕ್ಕ ಎಷ್ಟಾಗ್ತತಿ, ಏನಾಗ್ತತಿ, ಇದ್ರ ಖರ್ಚು ಏನಾಗೈತಿ, ಎಲ್ಲ ಹಾಳಾಗಿದ್ದನ್ನು ಕೃಷ್ಣೇಗೌಡರು ಕೊಡ್ಬೇಕಂತೇಳಿ ಚೀರಾಡ್ತಾ ಇದ್ದ. ಒಡೆದ ಸೋಡಾ ಬಾಟ್ಲಿಗಳನ್ನ, ಅವನ ಅಂಗಡಿ ಒಳಗಿದ್ದಂತ ಒಡೆದಂತ ಸೋಡಾ ಬಾಟ್ಲಿಗಳನ್ನ, ಚಲಾಪಿಲ್ಲಿಯಾಗಿ ಬಿದ್ದಿದ್ದಂತ ಬೀಡಿ ಬೆಂಕಿ ಪೊಟ್ಟಣನ್ನ ಮತ್ತು ಪೇಪರ್ಮೆಂಟುಗಳನ್ನ ನೆರೆದವ್ರಿಗೆಲ್ಲರಿಗೆ ಏನ್ ಮಾಡ್ತಾ ಇದ್ದ, ತೋರಿಸ್ತಾ ಇದ್ದ. ರೆಹಮಾನ್ ಏನ್ ಮಾಡ್ತಾ ಇದ್ದ ಅಂದ್ರೆ, ಅಲ್ಲಿ ಬಿದ್ದಿರುವಂತವುಗಳನ್ನೆಲ್ಲ ತೋರಿಸ್ತಾ ಇದ್ದ. ಯಾವುದು ಸೋಡಾ ಬಾಟ್ಲಿ ಚೂರುಗಳು ಬಿದ್ದಿದ್ದು, ಗಾಜಿನ ಚೂರುಗಳು ಬಿದ್ದಿತ್ತು, ನಂತರ ಬೀಡಿ ಮತ್ತು ಬೆಂಕಿ ಪಟ್ಟಣದ ಕಟ್ಗಳು ಬಿದ್ದಿದ್ವು, ನಂತರ ಯಾವುದು ಪೇಪರ್ಮೆಂಟ್ಗಳು ಅಲ್ಲೆಲ್ಲ ಬಿದ್ದಿದ್ದು. ಅಲ್ಲಿ ನೆರೆದಂತ ಜನಕ್ಕೆ ಏನ್ ಮಾಡ್ತಾ ಇದ್ದ, ಅವನ್ನೆಲ್ಲ ತೋರಿಸ್ತಾ ಇದ್ದ. ಇವನ್ನೆಲ್ಲ ಇದಕ್ಕೆ ನಷ್ಟ ಯಾರು ತುಂಬಿಕೊಡ್ಬೇಕಾಗಿತ್ತು, ಕೃಷ್ಣೇಗೌಡ ತುಂಬಿಕೊಡ್ಬೇಕು ಅನ್ನುವಂಥದ್ದು. ಮುಂದೆ ಕೆಲವರು ಆನೆಯನ್ನ ದೋಷಿಸುವುದು ತಪ್ಪೆಂದು, ಕುಡುಕ ವೇಲಾಯುಧನ ಅವಜ್ಞೆಯೇ ಇದಕ್ಕೆ ಕಾರಣವೆಂದು ಬೈಯುತ್ತಾ ಅವನನ್ನ ಗುಂಪಿನೊಳಗೆ ಹುಡುಕಾಡ್ತಿದ್ರು. ಅಲ್ಲಿ ಏನಾಯ್ತು ಅಂದ್ರೆ, ಆನೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿರ್ತದ. ಅದು ಮುಂದೆ ಮುಂದೆ ಬರೋದತ್ ಹೇಳ್ತಾನೆ, ಸುಮ್ಮನೆ ಅದಕ್ಕೆ ನನಗೆ ಸಂಬಂಧ ಇಲ್ಲ ಅನ್ನೋ ರೀತಿ ಒಳಗೆ ಆನೆ ನಿಂತ್ಕೊಂಡಿತ್ತು ಅನ್ನೋದು ಆತ ತೋರಿಸ್ತಾ ಇದ್ದ. ಕೆಲವರು ಆನೆಯನ್ನ ದೂಷಿಸುವುದು ತಪ್ಪೆಂದು, ಕೆಲರು ಹೇಳ್ತಿದ್ರಲ್ಲಿ ಆನೆ ಮೇಲೆ ಆಕ್ಸೆಪ್ಟ್ ಮಾಡ್ಕೊಳ್ತೀಯ, ಆನೆ ಮೇಲೆ ನೀನು ಹೇಳ್ತಾ ಇರುವಂತದ್ದು ಇದು ತಪ್ಪತ್ ಹೇಳ್ತಾ ಇದ್ರು ಅವರು.
ತಪ್ಪತ್ತು ಹೇಳ್ತಾರೆ ಅನ್ನೋಂಥದ್ದನ್ನು. ಬಹುಶಃ ಹಣ್ಣು ಕೊಡು ರುಚಿ ನೀನ ಹಚ್ಚಿದ್ದಿ ಅಥವಾ ದಿನ ಬಂದಾಗ ಕೊಡ್ತಿದ್ದಿ, ಬಹುಶಃ ಇವತ್ತು ಕೊಟ್ಟಿರಕ್ಕಿಲ್ಲ, ಅದಕ್ಕೆ ಹಿಂಗೇನೋ ಆಗಿರ್ಬೋದು ಅನ್ನೋಂಥ ವಿಚಾರವನ್ನು ಕೂಡ ಅಲ್ಲಿ ವ್ಯಕ್ತಪಡಿಸ್ತಾರೆ. ಕೆಲವರು ಆನೆಯನ್ನ ದೋಷಿಸುವುದು ತಪ್ಪೆಂದು, ಕುಡುಕ ವೇಲಾಯುಧ ಅವನು ಕುಡಿತಾ ಇದ್ನಲ್ಲ, ಕುಡುಕ ವೇಲಾಯುಧನ ಅವಜ್ಞೆ ಇದಕ್ಕೆ ಕಾರಣ ಅಂತ ಹೇಳ್ತಾರೆ ಅನ್ನೋಂಥದ್ದು. ಅವನು ಕಡೆಗಣಿಸಿರುವಂಥದ್ದೇ ಇದಕ್ಕೆ ಕಾರಣ, ಅವಜ್ಞೆ ಅಂದ್ರೆ ಕಡೆಗಣಿಸುವಂಥದ್ದು, ಇದಕ್ಕೆ ಕಾರಣವೆಂದು ಬೈಯುತ್ತಾ ಅವನನ್ನ ಗುಂಪಿನೊಳಗೆ ಏನ್ ಮಾಡಿದ್ರು, ಹುಡುಕಾಡ್ತಾ ಇದ್ರು. ಎಲ್ಲದನ್ನ ಅವನು ಕುಡುಕ ಅಂತ ಹೇಳಿ ಆತನನ್ನ ಅಲ್ಲಿ ನೆರೆದಿರುವಂತ ಜನರು ಎಲ್ಲರೂ ಹುಡುಕಾಡ್ತಾ ಇದ್ರು. ಕೊಂಚ ಹೊತ್ತು ಮಾತುಕತೆ ಆಗೋದ್ರೊಳಗೆ ವೇಲಾಯುಧ ಬಂದ. ಸ್ವಲ್ಪ ಹಿಂಗ ಗುಂಪು ಮಾತಾಡ್ತಿರ್ಬೇಕಾದ್ರೆ, ಆತನ ಹುಡುಕುತ್ತಿರ್ಬೇಕಾದ್ರೆ, ಹೀಗೆ ಘಟನೆ ನಡೀತಿರ್ಬೇಕಾದ ಸಂದರ್ಭದೊಳಗೆ ಸ್ವಲ್ಪ ಹೊತ್ತಾದ ನಂತರ ಎಲ್ಲರೂ ಮಾತಾಡಿದ್ರೊಳಗಾಗೆ ವೇಲಾಯುಧ ಅಲ್ಲಿಗೆ ಬಂದ. ವೇಲಾಯುಧ ಯಾರು? ಆ ಕೃಷ್ಣೇಗೌಡನ ಆನೆಯನ್ನ ನೋಡ್ಕೊಳ್ತಿರುವಂತವನು. ಮುಂದೆ ಅಪರಾಧಿ ಮೋರೆ ಹಾಕಿಕೊಂಡು ನಿಂತಿದ್ದ ಆನೆಗೆ ಏನೇನೋ ಮಲಯಾಳಿ ಭಾಷೆಯಲ್ಲಿ ಬೈದ. ಅಪರಾಧಿ ಮೋರೆ ಹಾಕೊಂಡು ನಿಂತ್ಕೊಂಡಿತ್ತಲ್ಲ, ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿತ್ತ. ಸುಮ್ಮನೆ ಯಾರು ಏನ್ ಅಂದ್ರೂ ಗೊತ್ತಾಗೋದಿಲ್ಲ, ಅದಕ್ಕೆ ಏನ್ ಬೈತಾ ಇದಾರೋ ಹೊಗಳ್ತಾ ಇದಾರೋ ಏನೋ ಗೊತ್ತಾಗೋದಿಲ್ಲ. ಆದ್ರ ಅಲ್ಲಿ ಲೇಖಕರು ವ್ಯಕ್ತಪಡಿಸುವಂತದ್ದು ಏನಂದ್ರೆ, ಆನೆ ಅಪರಾಧಿ ಮೋರೆಯನ್ನು ಹಾಕೊಂಡು ನಿಂತ್ಕೊಂಡು, ಜೋತ್ ಮಾರಿ ಹಾಕೊಂಡು ನಿಂತ್ಕೊಂಡಿತ್ತು. ಅದು ತಪ್ಪು ಮಾಡಿದಾಗ ಬೈತಿರ್ತಾರ ನೋಡಿ, ಮನ್ಯಾಗ ಬೈದಾಗ ಒಂಥರ ಮಕ ಮಾಡ್ಕೊಂಡು ನಿಂತ್ಕೊಂಡಿರ್ತಿರಲ್ಲ, ಆ ತರ ಇಲ್ಲಿ ಆನೆ ನಿಂತ್ಕೊಂಡಿತ್ತು ಅಂತ ಹೇಳ್ತಾರೆ. ಆ ಆನೆಯನ್ನ ಆತ ಬೈತಾ ಇದ್ದ, ಏನೇನೋ ಬೈತಾ ಇದ್ದ ಅನ್ನೋಂಥದ್ದನ್ನು. ಅಂದ್ರೆ ಅದು ಸ್ಪಷ್ಟವಾಗಿಲ್ಲ, ಆನೆಗೂ ಬೈತಾ ಇದ್ದಾನೋ ಏನೊಂದು ಮಲಯಾಳಿ ಭಾಷೆ ಒಳಗೆ ಬೈತಾ ಇದ್ದಾನೋ ಏನನ್ನೋದು ಗೊತ್ತಿಲ್ಲ ಅನ್ನೋಂಥದ್ದು. ಆದ್ರೆ ಅಪರಾಧಿ ಸ್ಥಾನದೊಳಗಿರುವಂತ ಅದೇ ಹೇಳ್ತಾರೆ ನೋಡು, ಬೈಕೋಬೇಕಲ್ರಿ. ಈಗ ಜನರು ಸೇರಿರ್ತಾರೆ, ಏನೋ ಒಂದು ತಪ್ಪಾಗಿರ್ತತಿ, ಮನೆಯವ್ರು ಬೈದ್ ಕರ್ಕೊಂಡು ಹೋಗ್ತಾರೆ ನೋಡು, ಆ ತರ ಬೈತಾ ಇದ್ದ ಅಷ್ಟೇ. ಬೈದ ಅದನ್ನ, ಆನೆಯನ್ನ ಯಾವ ಭಾಷೆ ಒಳಗೆ ಬೈತಾ ಇದ್ದ? ಮಲಯಾಳಿ ಭಾಷೆ ಒಳಗೆ ಬೈತಾ ಇದ್ದ. ಅಲ್ಲಿದ್ದವ್ರಿಗೂ ಗೊತ್ತಾಗ್ಲಿಲ್ಲ, ಆನೆಗಂತೂ ಮೊದಲೇ ಗೊತ್ತಿಲ್ಲ, ಅಥವಾ ನಿಷೇಧಾಗ ಅವ ಏನ್ ಬೈತಿದ್ದ ಅವನಿಗೆ ಗೊತ್ತಿರ್ಲಿಲ್ಲ. ಹಿಂಗಾಗಿ ಅದು ಅಪರಾಧಿ ಮೋರೆ ಇಟ್ಕೊಂಡಿರುವಂತ ಆನೆಯನ್ನು ಬೈತಾ ಇದ್ದ. ಆನೆ ಏನೋ ಪ್ರತಿಕ್ರಿಯೆ ತೋರದೆ ಕಿವಿ ಬೀಸುತ್ತಾ ಸೊಂಡಿಲಾಡಿಸುತ್ತಾ ಅತ್ತಿತ್ತ ನೋಡಿತು. ಹೌದಾ, ಇವನ್ ಏನ್ ಬೈದೋ ಗೊತ್ತಿಲ್ಲ, ಆನೆ ಮಾತ್ರ ಏನೋ ರೆಸ್ಪಾನ್ಸ್ ಮಾಡ್ದೇನೆ, ಪ್ರತಿಕ್ರಿಯಿಸ್ತೇನೆ ಆನೆ ತನ್ನ ಕಿವಿಗಳನ್ನ ಅಲ್ಲಾಡಿಸುತ್ತಾ, ಸೊಂಡಿಲನ್ನ ಅತ್ತಿತ್ತ ಅಲ್ಲಾಡಿಸುತ್ತಾ, ಕಿವಿಗಳನ್ನ ಅಲ್ಲಾಡಿಸುತ್ತಾ, ಸೊಂಡಿಲ ಇದನ್ನ ಮಾಡ್ತಾ ಆ ಕಡೆ ನೋಡ್ತಿತ್ತು ಅಷ್ಟೇ. ಅದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿ ಒಳಗ ಅದು ಆನೆ ಇತ್ತು. ವೇಲಾಯುಧ ಏನ್ ಮಾಡಿದಾನು ಅಂತದನ್ನ ಹೇಳ್ತಾರೆ. ವೇಲಾಯುಧ ರೆಹಮಾನ್ ಕಡೆ ತಿರುಗಿ, ಆನೆ ಬಾಳೆಹಣ್ಣಿಗಾಗಿ ನಿನ್ನ ಅಂಗಡಿ ಬೀಳಿಸ್ತು ಎನ್ನುವುದು ಸುಳ್ಳು. ಇಲ್ಲೆಲ್ಲ ಬಾಳೆಹಣ್ಣು ಚಲಾಪಿಲ್ಲಿಯಾಗಿ ಬಿದ್ದಿದೆಯಲ್ಲ, ಒಂದನ್ನಾದ್ರೂ ಆನೆ ಮುಟ್ಟಿದೆಯಾ ನೋಡು. ಅಷ್ಟಕ್ಕೂ ದಿನ ಬಾಳೆಹಣ್ಣು ಕೊಟ್ಟು ಅದಕ್ಕೆ ಅಭ್ಯಾಸ ಮಾಡಿದ್ದು ಯಾರು? ನಾನೋ ನೀನೋ ಎಂದು ಕೂಗಿದ. ನೋಡ್ರಿ, ಇಲ್ಲಿ ಆ ಆನೆಯ ಅಂದ್ರೆ ಕಿತಾಪತಿ ಅನ್ನುವಂಥದ್ದು ಅಂದ್ರೆ ಇದೇ ಆನೆದು. ಅದಕ್ಕೆ ಹೇಳ್ತಾನಲ್ಲ, ಏನೋ ಆದ್ರೂ ಒಟ್ಟು ಕೃಷ್ಣೇಗೌಡರ ಆನೆಗೆ ಬರ್ತಿತ್ತಲ್ಲ, ಇಲ್ಲಿ ಕೇಳ್ತಾನ ವೇಲಾಯುಧ ಆನಿನ ಮೊದಲು ಬೈದ ಅದನ್ನು, ಹಿಂಗ್ ಮಾಡಿ ಹಂಗ್ ಮಾಡಿ ಅನ್ಕೊಂಡು, ಅಥವಾ ಮಲಯಾಳಂ ಭಾಷೆ ಒಳಗೆ ಬೈದ. ಅದ್ ಏನು ಬೈದ್ರು ತಲೆಗೆಡಿಸ್ಕೊಳ್ಳಾರ್ದ, ಪ್ರತಿಕ್ರಿಯೆ ತೋರದೇನೆ ಕಿವಿ ಮತ್ತು ಸೊಂಡಿಲ್ ಅಲ್ಲಾಡ್ಸ ಅತ್ತಾಗಿಟ್ಟ ನೋಡ್ಕೊತ ನಿಂತ್ಕೊಂಡಿತ್ತು. ಹೌದಾ, ನಿಂತ್ಕೊಂಡಿತ್ತು. ಅಲ್ಲಿ ವೇಲಾಯುಧ ಏನ್ ಮಾಡ್ತಾನೆ, ರೆಹಮಾನ್ ಕಡೆ ತಿರುಗಿ ಕೇಳ್ತಾನ. ಅವನು ರೆಹಮಾನ್ ಕಡೆ ತಿರುಗಿ ಕೇಳ್ತಾನ. ಆತ ವೇಲಾಯುಧ ರೆಹಮಾನ್ ಕಡೆ ತಿರುಗಿ ಕೇಳ್ತಾನ, ಆನೆ ಬಾಳೆಹಣ್ಣಿಗಾಗಿ ನಿನ್ನ ಅಂಗಡಿ ಬೀಳಿಸಿತು ಎನ್ನುವುದು ಸುಳ್ಳು ಅಂತ ಹೇಳ್ತಾನ. ಅವನು ಇನ್ನೇನ್ ಹೇಳ್ತಾ ಇದೆಯಲ್ಲ, ಬಾಳೆಹಣ್ಣಿಗಾಗಿ ನನ್ನ ಅಂಗಡಿ ಬೀಳ್ಸೈತೆ ರೆಹಮಾನ್, ನೀ ಹೇಳಕತ್ತಿಯಲ್ಲ, ಅದು ಶುದ್ಧ ಸುಳ್ಳು ಅದು. ಯಾಕೆ ಸುಳ್ಳಲ್ಲ? ಇವೆಲ್ಲ ಬಾಳೆಹಣ್ಣು ಚಲಾಪಿಲ್ಲಿಯಾಗಿ ಬಿದ್ದಿದೇವಲ್ಲ, ಅಲ್ಲಿ ಬಿದ್ದಿರುವಂತ ಬಾಳೆಹಣ್ಣನ್ನು ತೋರಿಸ್ತಾ ಇದ್ದಾನ ಅವನು. ಅಲ್ಲೇನು ಅಂಗಡಿ ಮುಂದ ಪೆಟ್ಟಿಗೆ ಅಂಗಡಿ ಮಗ್ಲ ಬಿದ್ದಿದಾವಲ್ಲ, ಆ ಬಾಳೆಹಣ್ಣು ಚಲಾಪಿಲಿ ಆಗಿರುವಂತ ಬಾಳೆಹಣ್ಣುಗಳನ್ನ ಬಿದ್ದಿದೆಲ್ಲ ಅದನ್ನ ತೋರಿಸ್ತಾನ ಅವನು. ಇದೆಲ್ಲ ಬಾಳೆಹಣ್ಣು ಬಿದ್ದಿದೆಯಲ್ಲ, ಒಂದನ್ನಾದ್ರೂ ಆನೆ ಮುಟ್ಟಿದೆಯಾ ನೋಡು. ಅಲ್ಲಿ ಬಿದ್ದಂತ ಬಾಳೆಹಣ್ಣ, ಒಂದ್ ವೇಳೆ ಅದು ಆನೆ ಬಾಳೆಹಣ್ಣು ಸಂಬಂಧ ಬಿಡಿಸಿತ್ತು ಅಂದ್ರ ಅಲ್ಲಿ ಬಿದ್ದಂತ ಆ ಬಾಳೆಹಣ್ಣುಗಳನ್ನ ತಿನ್ಬಹುದಾಗಿತ್ತಲ್ಲ, ಅದು ಅದಕ್ಕೇನು ಭಯನು? ತಾನ ಬಾಳೆಹಣ್ಣು ಸಂಬಂಧನ ಆ ಪೆಟ್ಟಿಗೆ ಅಂಗಡಿಯನ್ನು ನುಗ್ಸೈತಿ ಅಂದ್ರ ಬಿದ್ದ ಬಾಳೆಹಣ್ಣು ತಿನ್ಬಹುದಾಗಿತ್ತಲ್ಲ, ಒಂದಾದ್ರೂ ಬಾಳೆಹಣ್ಣು ಮುಟ್ಟೈತೆ ನೋಡ್ ನೀನು ಅಂತ ಹೇಳಿ ಆತ ಹೇಳ್ತಾನೆ. ಅಷ್ಟಕ್ಕೂ ಸರಿ ಆಯ್ತು, ಬಾಳೆಹಣ್ಣಿಗೆ ನುಗ್ಸೈತಿ ಅತ್ತಂದ್ರ, ಅಥವಾ ಅದು ಈಗೇನೋ ಒಂದು ಅಪರಾಧಿ ಮನೋಭಾವ ಇಟ್ಕೊಂಡು ಸುಮ್ಮನೆ ನಿಂತತಿ ಅತ್ತ ಆದ್ರೂ ಒಪ್ಕೊಳ್ಳೋಣ. ಅಷ್ಟಕ್ಕೂ ದಿನ ಬಾಳೆಹಣ್ಣು ಕೊಟ್ಟು ಅದಕ್ಕೆ ಅಭ್ಯಾಸ ಮಾಡಿದ್ದು ಯಾರು? ಪ್ರಶ್ನೆ ಅದು. ದಿನ ಆನೆಗೆ ಬಾಳೆಹಣ್ಣ ಕೊಟ್ಟು ಅಭ್ಯಾಸ ಮಾಡಿದವ್ರು ಯಾರು?
ನಾನು ನೀನೋ ಅಂತೇಳಿ ಕೂಗ್ತಾನೆ, ಕೂಗಾಡ್ತಾನೆ. ನಾನು ಹೇಳು, ನೋಡು ಹೇಳು, ನಾನು ಅಭ್ಯಾಸ ಮಾಡಿನೋ ನೀನು ಅಭ್ಯಾಸ ಮಾಡಿಯೋ, ಬಾಳೆಹಣ್ಣು ಕೊಡವ ಯಾರು, ನೀನ ಕೊಟ್ಟಿ ಮತ್ತೆ ಈಗ ಬಿಡಿಸೋದ ಹೇಳ್ತಿ. ಬಿಡಿಸಿದ್ರೆ ಅದು ಒಂದು ಬಾಳೆಹಣ್ಣು ಸಂಬಂಧನ ಬಿಡಿಸಿದ್ರೆ ಒಂದಣ್ಣಾದ್ರೂ ತಿನ್ಬೋದಾಗಿತ್ತಲ್ಲ, ನೋಡು ಅಂತೇಳಿ ಕೂಗಾಡ್ದ. ಅಲ್ಲಿದ್ದವರೆಲ್ಲ ಕೊಂಚ ಆಣೆ ಪರವಾಗಿ ಸಹಾನುಭೂತಿ ಇದ್ದವರೇ ಎಂಬಂತೆ ಕಾಣ್ತಿತ್ತು. ವೇಲಾಯುಧ ಬಂದ ನಂತರವೂ ಜಗಳ ಬಗೆಹರಿಯುವಂತೆ ಕಾಣಲಿಲ್ಲ. ಅಲ್ಲಿ ವೇಲಾಯುಧ ಬಂದ ತಕ್ಷಣನು ಆ ಜಗಳ ಬಗೆಹರಿಯೋದಿಲ್ಲ. ಅಲ್ಲಿದ್ದಂಥವ್ರು ಏನ್ ಮಾಡಿದ್ರು, ಹೌದು ಆನಿದ್ ಕರೆಕ್ಟ್ ಐತೆ, ಹಂಗಾರ ಹಂಗ ಆನಿನ ತಿನ್ಬೇಕಾಗಿತ್ತಂದ್ರೆ ಈ ಬಿದ್ದ ಬಾಳೆಹಣ್ಣು ತಿಂತಿತ್ತಲ್ಲ ಅದು, ಸರಿ ಹೋಗ್ಲಿ ನೀನ ರೂಢ ಮಾಡಿಬಿಟ್ಟಲ್ಲ, ಅದಕ್ಕ ಯಾರು ತಪ್ಪು, ನಿಂದ ತಪ್ಪಿದನು ಅಂತ ರೀತಿ ಒಳಗ ಆನೆಯ ಪರವಾಗಿ ಸಹಾನುಭೂತಿ ಇದ್ದವರೇ ಇದ್ರೆ ಅನ್ನುವ ಹಾಗೆ ಎಂಬಂತೆ ಕಾಣ್ತಿತ್ತು. ಹಿಂಗಾಗಿ ವೇಲಾಯುಧ ಬಂದ ನಂತರವೂ ಜಗಳ ಬಗೆಹರಿಯೋದಂತೆ ಕಾಣ್ಲಿಲ್ಲ. ಮುಂದೆ ಏನಾಯ್ತು ಅಂದ್ರೆ, ಮುಂದೆ ಏನಾಯ್ತು ಅನ್ನುವಂಥದ್ದನ್ನು ಹೇಳ್ತಾರೆ ಇಲ್ಲಿ. ರೆಹಮಾನ್ ಹೇಳ್ತಾನೆ, ಬೇಕಾದ್ರೆ ಇವಳನ್ನೇ ಕೇಳಿ ಆನೆಗೆ ನಾನೇನು ಮಾಡಿದೆ ಅಂತ ಎಂದು ಅಲ್ಲೇ ನಿಂತಿದ್ದ ಜುಬೇದಾಳ ಕಡೆ ಕೈ ತೋರಿಸಿದ. ರೆಹಮಾನ್ ಏನ್ ಮಾಡಿದ, ಅಲ್ಲಿ ಜುಬೇದಾಳ ಅನ್ನುವಂತ ಒಬ್ಬ ಹೆಣ್ಮಗಳಿದ್ರು, ಅವಳ ಕಡೆ ಕೈ ತೋರಿಸಿ ಹೇಳ್ತಾನ, ಬೇಕಾದ್ರೆ ಇವಳನ್ನೇ ಕೇಳಿ ಆನೆಗೆ ನಾನೇನು ಮಾಡಿದೆ ಅಂತ. ಇವಳನ್ನ ಕೇಳ್ರಿ ಬೇಕಾರೆ, ಇಲ್ಲಿ ಜುಬೇದಾಳ ನಿಂತಾಳಲ್ಲ, ಇವಳು ಕೇಳ್ರಿ, ಆನೆಗೆ ನಾ ಏನ್ ಮಾಡಿನ ಅಂತ ಕೇಳ್ರಿ ನೀವು ಬೇಕಾದ್ರೆ ಅಂತೇಳಿ ಆತ ಹೇಳ್ತಾನೆ. ಜುಬೇದ ನನ್ನ ತೋಟಕ್ಕೆ ಆಗಾಗ್ಗೆ ಕೆಲಸಕ್ಕೆ ಬರುತ್ತಿದ್ದಳು. ಯಾರ ತೋಟಕ್ಕ? ಲೇಖಕರ ತೋಟಕ್ಕ ಆಗ ಕೆಲಸಕ್ಕೆ ಬರುವಂತ ಹೆಣ್ಮಗಳು ಜುಬೇದ. ಅವಳು ಸ್ವಲ್ಪ ಪರಿಚಯ ಇರುವಂತದ್ದು. ಅದನ್ನೇ ಹೇಳ್ತಾನೆ, ಜುಬೇದ ನನ್ನ ತೋಟಕ್ಕೆ ಆಗ ಕೆಲ್ಸಕ್ಕೆ ಬರುತ್ತಿದ್ರು ಅನ್ನೋದು. ಯಾಕೆ ಕೆಲ್ಸಕ್ಕೆ ಬರ್ತಿದ್ರು ಅನ್ನೋದನ್ನ ಯಾಕೆ ಹೇಳ್ಕೊಳ್ತಾರ ಅಂದ್ರೆ, ಗೊತ್ತಿರುವಂತ ಹೆಣ್ಮಗಳು, ಅವಳ ಸ್ವಭಾವ ಹೆಂಗ ಅನ್ನುವಂಥದ್ದು ಗೊತ್ತಿರುವಂಥದ್ದು ಅನ್ನುವಂಥ ವಿಚಾರ ಇಲ್ಲಿ ವ್ಯಕ್ತಪಡಿಸ್ತಾರೆ. ಅವಳನ್ನ ಐ ವಿಟ್ನೆಸ್ ಎಂದು ಹೇಳಿದ್ರಿಂದ ನಾನು ಏನ್ ನಡೆಯುತ್ತೆ ಹೇಳಮ್ಮ ಎಂದು ಕೇಳಿದೆ. ಇಲ್ಲಿ ವಿಟ್ನೆಸ್ ಆಗಿರುವಂತವಳು ಯಾರು ಅಂದ್ರೆ ಜುಬೇದಾಳ್. ವಿಟ್ನೆಸ್ ಆಗಿ ತೋರಿಸ್ತಿರುವಂತವ್ರು ಯಾರು ಅಂದ್ರೆ ರೆಹಮಾನ್. ಬೇಕಾದ್ರೆ ಇವಳನ್ನ ಜುಬೇದಾಳನ್ನ ಕೇಳ್ರಿ, ನಾ ಆನೆಗೆ ಏನಾರು ಮಾಡಿನೇನೋ ಅಂತ ಹೇಳಿ ಹೇಳಿದಾಗ ಆ ಜುಬೇದಾಳನ್ನ ಇವ್ರು ಕೇಳ್ತಾರ, ಲೇಖಕರು ಕೇಳ್ತಾರ, ಒಂದು ಐ ವಿಟ್ನೆಸ್ ರೀತಿ ಒಳಗ, ಒಂದು ಸಾಕ್ಷಿ ಅನ್ನುವಂತ ರೀತಿ ಒಳಗ ಏನ್ ನಡೀತು ಹೇಳಮ್ಮ ಅಂತ ಹೇಳಿ ಅವರು ಅವಳನ್ನ ಕೇಳ್ತಾರೆ ಅನ್ನುವಂಥದ್ದನ್ನು. ದುರಾದೃಷ್ಟವಶಾತ್ ಅವಳು ರೆಹಮಾನ್ ನಿರೀಕ್ಷಣೆಗೆ ವ್ಯತಿರಿಕ್ತವಾಗಿ ರೆಹಮಾನ್ ಎರಡು ಮಾತು ಅನ್ಬಾರ್ದನ್ನು ಅಂದ್ಬಿಟ್ಟ ಎಂದು ಹೇಳಿದ್ರು. ರೆಹಮಾನ್ ಏನ್ ಮಾಡಿದ್ದ, ಬಹುಶಃ ನನ್ನ ಪರವಾಗಿ ಹೇಳ್ತಾಳೋ ಅಥವಾ ನಡೆದಿದ್ದು ಹೇಳ್ತಾಳೋ ಅಂತ ಹೇಳಿ ಅನ್ಕೊಂಡಿದ್ದ. ದುರಾದೃಷ್ಟವಶಾತ್ ಏನಾಗ್ಬಿಡ್ತು, ರೆಹಮಾನ್ ನನ್ನ ನಿರೀಕ್ಷಣೆಗೆ ವ್ಯತಿರಿಕ್ತವಾಗಿ ಅವೇನ್ ನಿರೀಕ್ಷೆ ಮಾಡಿದ್ದ ಅದನ್ನ ಆಗ್ಲಿಲ್ಲ, ಬೇರೆ ಯಾರಿಗೆ ವ್ಯತಿರಿಕ್ತವಾಗಿ ಹೇಳ್ತಾಳಕ್ಕೆ ಏನ್ ಹೇಳ್ತಾಳ, ರೆಹಮಾನ್ನ ಎರಡು ಮಾತು ಅನ್ಬಾರ್ದನ್ ಅಂದ್ಬಿಟ್ಟ ಎಂದು ಹೇಳಿದಳು. ಆನೆಗೆ ಏನೋ ಒಂದ್ ಎರಡು ಮಾತು ಅನ್ಬಾರ್ದನ್ ಅಂದ್ಬಿಟ್ಟತ್ತ ಅವನು. ಈಗ ನಾವು ಹಳ್ಳಿ ಒಳಗೋ ಮನೆಯೊಳಗೋ ಅಥವಾ ಈ ಜಗಳ ನಡೆದಾಗ ಬಿಡಿಸುವಾಗ ಹೇಳ್ತಿರ್ತಲ್ಲ, ಇಲ್ಲ ನೀ ಹಿಂಗ್ ಅನ್ಬಾರ್ದಾಗಿತ್ತು ಅಂದ್ಬಿಟ್ಟಿಲ್ಲ, ಅದಕ್ಕ ಈ ಜಗಳ ಆಯ್ತು, ಅದಕ್ಕ ಹಿಂಗ್ ಸಿಟ್ಟಾಯ್ತು ಅಂತ ಹೇಳ್ತೀವಲ್ಲ, ಆ ತರಾನೇ ಇಲ್ಲಿ ಏನಾಗ್ಬಿಡ್ತು, ಆ ಆನೆಗೆ ರೆಹಮಾನ ಅನ್ಬಾರ್ದನ್ ಅಂದ್ಬಿಟ್ಟ, ಅದಕ್ಕೆ ಬಹುಶಃ ಹಿಂಗಾಯ್ತು ಅನ್ನುವಂತ ವಿಚಾರ ಜುಬೇದಾಳ್ ಹೇಳ್ತಾಳೆ. ಅವಾಗ ಮತ್ತೆ ಇವರು ಪ್ರಶ್ನೆ ಕೇಳ್ತಾರೆ ಲೇಖಕರು, ಏನಂದ ಅವನು ಎಂದು ನಾನೆಷ್ಟು ಕೇಳಿದ್ರು ಅಣ್ಣಬಾರ್ದನ್ನು ಈಗ ನಾನ್ಯಾಕೆ ಅನ್ಲಿ ಎಂದು ಹೇಳಲೇ ಇಲ್ಲ. ಈ ಕತೆ ಯಾವ ರೀತಿ ಒಂದು ಇಂಟ್ರೆಸ್ಟಿಂಗ್ ಆಗಿ ಅಥವಾ ಬಹಳ ಓದುಗನನ್ನ ಕೆರಳಿಸ್ತಾ ಹೋಗ್ತತಿ ಅಂದ್ರೆ, ಒಂದೊಂದಿಷ್ಟು ವಿಚಾರಗಳು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗ ಆಗ್ತಾ ಹೋಗ್ತತಿ. ಏನಂದು ಹೇಳೋ ಅಂದ್ರೆ ಹೇಳಾಗ್ತಾ ಇರಲ್ಲ. ಅನ್ಬಾರ್ದನಂದನ ನಾನ್ಯಾಕೆ ಈಗ ಯಾಕಂಡ್ಲಿ ಅಂತ ಹೇಳಿ ಜುಬೇದ ಹೇಳುವಂಥದ್ದು. ಅವ ಅನ್ಬಾರ್ದು ಅಂದ್ಬಿಟ್ಟಾನ, ನಾನೇ ಯಾಕಂಡ್ಲಿ ಅಂತೇಳಿ. ಈಗ ಏನೋ ಜಗಳಾಡುವಾಗ ಹೇಳ್ತಾರ ನೋಡಿ, ಬೈದ್ ಬಿಟ್ಟಿರ್ತಾನ ಅವನು, ಹಿಂಗ್ ಬೈದ, ಏನ್ ಬೈದ ಅಂದ್ರೆ ಬೈದ್ ಬಿಡೋ ಬಾಳ ಕೆಟ್ಟಾಗಿ ಬೈದ ಅಂತ ಹೇಳ್ತೀವಿ ನೋಡು, ಆತರ ಅನ್ಬಾರ್ದು ಅಂದ್ಬಿಟ್ಟಿದಾನ, ನಾನೇ ಯಾಕೆ ಅದನ್ನ ಹೇಳಿ ಅಂತೇಳಿ ಆತ ಅಲ್ಲಿ ವ್ಯಕ್ತಪಡಿಸ್ತಾನೆ. ಯಾರೋ ಜುಬೇದಾಳ್ ವ್ಯಕ್ತಪಡಿಸ್ತಾಳೆ, ಆಕೆ ಏನು ಹೇಳೋದೇ ಇಲ್ಲ. ಆನೆಗೆ ಮರ್ಮಕ್ಕೆ ತಾಕುವಂತ ಬೈಗುಳ ಅದೇನಿರ್ಬಹುದೆಂದು ಕುತೂಹಲದಿಂದ ನಾನು ರೆಹಮಾನ್ನನ್ನ ಅದೇನದನ್ನು ಅಂದೆ ಹೇಳೆಂದು ಕೇಳಿದೆ. ಹೌದಾ, ಅದು ಆನೆಯ ಮರ್ಮಕ್ಕೆ ತಾಕುವಂಥದ್ದು, ಮನಸ್ಸಿಗೆ ತಾಕುವಂಥದ್ದು. ಆನೆಯ ಮನಸ್ಸಿಗೆ ತಾಕುವ ಹಾಗೆ ಏನ್ ಬೈದ, ಏನದು ಏನಿರ್ಬೋದು ಅನ್ನುವಂಥ ವಿಚಾರವನ್ನ
ಅಲ್ಲಿ ಇವರು ಮಾಡಕ್ ಹೋಗ್ತಾರೆ, ವಿಚಾರಿಸ್ತಾರೆ ಏನೋ ಅಂತದನ್ನ. ಆನೆ ಮರ್ಮಕ್ಕೆ ತಾಕುವಂತ ಬೈಗುಳ ಅದೇನಿರ್ಬೋದು, ಅದಕ್ಕೆ ಮನಸ್ಸಿಗೆ ಆಗುವಂತ ಅಥವಾ ಮನಸ್ಸಿಗೆ ತಾಕುವಂತ ಬೈಗಳನ್ನು ಏನ್ ಬೈದಿರ್ಬೋದು ಅಂತ ಕುತೂಹಲದಿಂದ ಇವ್ರೇನ್ ಮಾಡ್ತಾರೆ, ರೆಹಮಾನನ್ನ ಅದೇನನ್ನ ಅಂದೆ ಹೇಳೆಂದು ಕೇಳ್ತಾರ. ಅವ್ರು ಏನಂದ್ ಹೇಳೋ, ಏನ್ ಬೈದ ಅದಕ್ಕಂತ ಹೇಳಿ ಅವ್ರು ಕೇಳ್ತಾರೇನು. ರೆಹಮಾನ್ ಹೇಳುವಂಥದ್ದು, ರೆಹಮಾನ್ ತಾನೇನೇನು ಅಂದಿಲ್ಲವೆಂದು ಪ್ರತಿಭಟಿಸಿ ಜುಬೇದಳ ಮೇಲೆ ಜಗಳಕ್ಕೆ ಹೋದ. ನಾನೇನೋ ಒಂದೇ ಇಲ್ಲ ಅದಕ್ಕಂತ ಹೇಳಿ ರೆಹಮಾನ್ ಏನ್ ಮಾಡ್ತಾನ, ಜುಬೇದಳ ಮೇಲೆ ಜಗಳಕ್ಕೆ ಹೋಗ್ತಾನ. ನೀನ ಇದ್ದೆಲ್ಲ ನೋಡಿದ್ದೆಲ್ಲ ಅದು ಇದು ಅಂತ ಹೇಳಿ ರೆಹಮಾನನ್ನ ಮೇಲೆ ರೆಹಮಾನ್ ಏನ್ ಮಾಡ್ತಾನೆ, ಜುಬೇದಳ ಮೇಲೆ ಜಗಳಕ್ಕೆ ಹೋದ. ಜನರೆಲ್ಲ ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೊ ಎಂದು ರೆಹಮಾನ್ಗೆ ಉಗಿದು ಆನೆಗೆ ಒಂದು ವ್ಯಕ್ತಿತ್ವವನ್ನ ಆರೋಪಿಸಿದ್ರು. ಜನರು ಅಲ್ಲಿ ಸೇರಿರುವಂತ ಜನರು ಬೈತಾರ ಅವನಿಗೆ, ರೆಹಮಾನ್ಗೆ ಬೈತಾರ, ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೊ ಅಂತ ಹೇಳಿ ಬೈದು ರೆಹಮಾನ್ಗೆ ಎಲ್ಲರೂ ಉಗಿದು ಹೋಗ್ತಾರೆ. ಇಲ್ಲಿ ಆನೆಗೂ ಒಂದು ವ್ಯಕ್ತಿತ್ವ ಇದೆ ಅನ್ನುವಂಥದ್ದನ್ನ ವ್ಯಕ್ತಪಡಿಸ್ತಾರೆ. ಆನೆಗೂ ಮಾನ ಮರ್ಯಾದೆ ಐತಿ, ಅದಕ್ಕೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೊ, ಹಂಗೆಲ್ಲ ಬೈದ್ರೆ ಮತ್ ಬಿಡದನ್ನ ನುಗ್ಗಿಸ್ಲಾರ್ದು ಏನ್ ಮಾಡ್ತಾನೋ ಅಂತ ರೀತಿ ಒಳಗೆ ಆನೆಯ ಬಗ್ಗೆ ಒಂದು ತಮ್ಮ ಭಾವನೆಯನ್ನ ಅಲ್ಲಿ ನೆರೆದಿರುವಂತ ಜನರು ವ್ಯಕ್ತಪಡಿಸ್ತಾರೆ. ಮುಂದೆ ಎರಡನೇ ಬೇಸಿಗೆಯಲ್ಲಿ ರಾಧಾ ಅಂತ ಆದದ್ದು ನಮ್ಮ ತೋಟಕ್ಕೆ ಎಲ್ಲಿಂದಲೋ 4 ಕಾಡಾನೆಗಳು ಬಂದಾಗ ನನಗೆ ಕಾಡಾನೆಗಳು ಆಗಮಿಸಿದ್ದು ಮೊದಲಿಗೆ ಗೊತ್ತಾಗಲೇ ಇಲ್ಲ. ಏಕೆಂದರೆ ಆವರೆಗೂ ನಾನು ಕಾಡಾನೆಗಳ ಹಾವಳಿ ಯಾವ ತರ ಇರುತ್ತದೆ ಎಂದು ಕಂಡವನೇ ಅಲ್ಲ. ಅಲ್ಲಿ ಅವ್ರು ಹೇಳ್ತಾರೆ, ಏನ್ ಹೇಳ್ತಾರಂದ್ರೆ, ಇದೊಂದು ಬೇಸಿಗೆ ಒಳಗೆ ಆಗಿರುವಂಥದ್ದು. ಇನ್ನು ಎರಡನೇ ಬೇಸಿಗೆ ನೆಕ್ಸ್ಟ್ ಬೇಸಿಗೆ ಒಳಗೆ ಏನಾಯ್ತು ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾರೆ. ಎರಡನೇ ಬೇಸಿಗೆ ಒಳಗೆ ಬೇಸಿಗೆಯಲ್ಲಿ ಏನಾಯ್ತು ಅಂದ್ರೆ ಒಂದು ರಾಧ ಅಂತ ಆಗಿತ್ತು. ಅದೇನಂದ್ರೆ ನಮ್ಮ ತೋಟಕ್ಕೆ ಎಲ್ಲಿಂದಲೋ 4 ಕಾಡಾನೆಗಳು ಬಂದಾಗ ನನಗೆ ಕಾಡಾನೆಗಳು ಆಗಮಿಸಿದ್ದು ಮೊದಲಿಗೆ ಗೊತ್ತಾಗ್ಲೇ ಇಲ್ಲ. ಅವು ಕಾಡಾನೆಗಳು ಬಂದು ಹೋಗ್ಯಾವ ಅನ್ನುವಂಥದ್ದು ನನಗೆ ಮೊದಲಿಗೆ ಗೊತ್ತಾಗ್ಲೇ ಇಲ್ಲ. ಏಕೆಂದ್ರೆ ಆವರೆಗೂ ನಾನು ಕಾಡಾನೆಗಳ ಹಾವಳಿ ಯಾವ ತರ ಇರುತ್ತದೆ ಎಂದು ಕಂಡವನೇ ಅಲ್ಲ. ಕಾಡಾನೆಗಳ ಹಾವಳಿ ಯಾವ ತರ ಇರ್ತದೆ ಅಂತ ಹೇಳಿ ನನಗೆ ಗೊತ್ತೇ ಇರಲಿಲ್ಲ. ಅಲ್ಲಿವರೆಗೂ ನನಗೆ ಅದ್ರ ಬಗ್ಗೆ ಮಾಹಿತಿನೂ ಇರಲಿಲ್ಲ ಅನ್ನುವಂಥದ್ದು, ಅಥವಾ ಕಾಡಾನೆಗಳ ದಾಳಿ ಹಿಂಗೆ ಇರ್ತದೆ ಅನ್ನುವಂಥದ್ದು ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ. ಹಿಂಗಾಗಿ ಕಾಡಾನೆಗಳು ಆಗಮಿಸಿದ್ದು ಮೊದಲಿಗೆ ಗೊತ್ತಾಗ್ಲಿಲ್ಲ, ನಂತರ ಗೊತ್ತಾಯ್ತು ಅನ್ನುವಂಥ ವಿಚಾರ ಅಲ್ಲಿ ಲೇಖಕರು ಹೇಳ್ತಾರೆ. ಸರಿ, ಅದರಿಂದ ಏನಾಯ್ತು ಅನ್ನುವಂಥದ್ದನ್ನ ನೋಡೋಣ. ಮನೆ ನಲ್ಲಿಗೆ ಹಾಕಿದ್ದ ಪೈಪಿನಲ್ಲಿ ನೀರು ಬರುವುದು ನಿಂತು ಹೋಯ್ತು. ಆ ಮನೆಗೆ ಏನು ನೀರು ಬರುವಂತ ನಲ್ಲಿ ಇತ್ತಲ್ಲ, ನಲ್ಲಿ ಕುಣಿಸಿರುವಂತ ನೀರಿಂದು ಪೈಪ್ ಇತ್ತಲ್ಲ, ಆ ನೀರು ಬರುವುದ ನಿಂತು ಹೋಗಿತ್ತು. ಮನೆಯ ಪಕ್ಕದ ಗುಡ್ಡದ ಮೇಲಿನ ಒರತೆಗೆ ನೇರ ಪೈಪು ಹಾಕಿ ನೀರು ಬರುವಂತೆ ಮಾಡಿಕೊಂಡಿದ್ದೆ. ಆ ಗುಡ್ಡದ ಪಕ್ಕದಲ್ಲಿ ಇರುವಂತ ಒಂದು ಒರತೆನೋ ಅಥವಾ ಹೊಂಡನೋ ಇತ್ತಲ್ಲ, ಅಲ್ಲಿ ಏನಾಯ್ತು ಅಂದ್ರೆ ನೇರ ಪೈಪ್ ಹಾಕಿ ನೀರು ತುಂಬುವಂತೆ ಮಾಡ್ಕೊಂಡಿದ್ದೆ. ಅಲ್ಲಿಂದ ಪೈಪ್ಲೈನ್ ಮಾಡ್ಕೊಂಡಿದ್ರು ಅವರು ಆ ಗುಡ್ಡದ ಪಕ್ಕದಲ್ಲಿರುವಂತ ಆ ಒರತೆಗೆ. ಪೈಪಿನೊಳಗೆ ಆಗೀಗ ಕಪ್ಪೆಗಳು, ನೀರು ಹಾವುಗಳು ನುಗ್ಗಿ ಸಿಕ್ಕಿಕೊಂಡು ನೀರು ಬರಲು ಅಡಚಣೆ ಓಡುತ್ತಿದ್ವು. ಆ ಪೈಪ್ನಾಗ ಏನಾಗ್ತಿತ್ತು, ಒಂದೊಂದ್ಸಾರಿ ಕಪ್ಪೆಗಳು ಸಿಕ್ಕೊಂಡಿರ್ತಿದ್ವು, ಒಂದೊಂದ್ಸಾರಿ ನೀರು ಹಾವುಗಳು ಸಿಕ್ಕೊಂಡಿರ್ತಿದ್ವು. ಹಿಂಗಾಗಿ ಒಂದೊಂದ್ಸಾರಿ ನೀರು ಬರಲು ಅಡಚಣೆ ಆಗ್ತಿತ್ತು ಅಥವಾ ಅಡಚಣೆ ಓಡುತ್ತಿದ್ವು. ಹಾಗೆ ಆಗಿರ್ಬಹುದು ಎಂದು ತಿಳಿದು ಪೈಪಿನ ಉದ್ದಕ್ಕೂ ನೋಡ್ತಾ ಹೋದೆ. ಅವ್ರೇನ್ ಮಾಡ್ತಾರ, ಪೈಪ್ಲೈನ್ ಇತ್ತಲ್ಲ, ಪೈಪ್ನ ಉದ್ದಕ್ಕೂ ನೋಡ್ಕೊಂಡು ಹೋಗ್ತಾರೆ ಏನಾಗಿರ್ಬೋದು ಅಂತೇಳಿ. ಕೊಂಚ ದೂರದೊಳಗೆ ಪೈಪು ಹೇಳ್ತಾರ ಅವರು, ಕೊಂಚ ದೂರದೊಳಗೆ ಪೈಪ್ ಇಡಲು ಮಾಡಿದ್ದ ದಾರಿ ಎಲ್ಲಾ ಗುಂಡಿ ಬಿದ್ದು ಪೈಪುಗಳು ಪುಡಿ ಪುಡಿಯಾಗಿ ಗುಂಡಿಯ ಒಳಗೆ ಹುಗಿದು ಹೋಗಿದ್ದು ಕಾಣಿಸ್ತು. ಆ ಪೈಪ್ ನೋಡ್ತಾ ಹೋಗ್ಬೇಕಾದ್ರೆ, ಪೈಪ್ ಉದ್ದಕ್ಕೂ ಹೋಗ್ತಾ ಇರ್ಬೇಕಾದ್ರೆ ಕೊಂಚ ದೂರದೊಳಗೆ ಪೈಪ್ ಇಡಲು ಮಾಡಿದ್ದಂತ ದಾರಿ ಏನಿತ್ತಲ್ಲ, ಆ ದಾರಿ ಎಲ್ಲ ಗುಂಡಿ ಬಿದ್ದು ಪೈಪ್ಗಳು ಪುಡಿ ಪುಡಿಯಾಗಿ ಗುಂಡಿಯ ಒಳಗೆ ಹುಗಿದು ಹೋಗಿದ್ದು ಕಾಣಿಸ್ತು. ಗುಂಡಿ ಅಂದ್ರೆ ತೆಗ್ಗು ಅನ್ನುವಂಥದ್ದು. ಅವ್ರೇನ್ ಪೈಪ್ ಹಾಕೊಂಡ್ ಬರಕ್ ಒಂದು ಏನೋ ಗುಂಡಿ ಮಾಡ್ಕೊಂಡಿದ್ರಲ್ಲ, ಅಲ್ಲಿ ದಾರಿ ಇತ್ತಲ್ಲ, ಆ ಎಲ್ಲಾ ದಾರಿ ಏನಾಗ್ಬಿಟ್ಟಿತ್ತು ಅಂದ್ರೆ ಗುಂಡಿ ಬಿದ್ಬಿಟ್ಟು ತೆಗ್ ಬಿದ್ದು ಪೈಪ್ಗಳೆಲ್ಲ ಏನಾಗಿದ್ವು, ಪುಡಿ ಪುಡಿ ಆಗ್ಬಿಟ್ಟಿದ್ವು. ಪುಡಿ ಪುಡಿ ಆಗಿ ಗುಂಡಿಯ ಒಳಗೆ ಹುದಿಗೆ ಹೋಗಿದ್ದು ಕಾಣಿಸ್ತು. ಪುಡಿ ಆಗಿರುವಂತ ಪೈಪ್ಗಳು ಆ ಗುಂಡಿ ಒಳಗೆ ಹುದಿಗೆ ಹೋಗಿದ್ದು ಕಾಣಿಸ್ತು. ಹಿಂಗಾಗಿ ನೀರೆಲ್ಲಿ ಬರ್ಬೇಕು,
ಬರದೇ ಇರೋದಕ್ಕೆ ನೋಡಿದ್ರು. ಗುಂಡಿ ಒಳಗೆಲ್ಲ ನೀರು ತುಂಬಿಕೊಂಡಿತ್ತು. ಅಲ್ಲಿ ತೆಗ್ ಬಿದ್ದಿತ್ತಲ್ಲ, ಆನೆಗಳು ತುಳಿದಾಡಿರುವಂತ ತೆಗ್ಗಿತ್ತಲ್ಲ, ಅಲ್ಲಿ ನೀರು ತುಂಬಿಕೊಂಡಿತ್ತು. ತೇವದ ನೆಲದಲ್ಲಿ ಆನೆಗಳ ಹೆಜ್ಜೆ ಇಟ್ಟರೆ ಸಣ್ಣ ಸಣ್ಣ ಬಾವಿಗಳೇ ನಿರ್ಮಾಣವಾಗುತ್ತವೆ ಎಂದಾಗಲಿ, ಪೈಪುಗಳು ಪುಡಿ ಪುಡಿಯಾಗಿ ಪಾತಾಳದವರೆಗೆ ಹುದುಗಿ ಹೋಗಿರ್ತವೆ ಎಂದಾಗಲಿ ನನಗೆ ಅಂದಾಜೆ ಆಗ್ಲಿಲ್ಲ. ಆನೆ ವೇಟ್ ಇರುವಂತದ್ದು, ಆ ವಜ್ಜಿದ್ದಂತ ಆನೆಗಳು ಕಾಲಿಟ್ರ ಸಣ್ಣ ಸಣ್ಣ ಬಾವಿಗಳ ಕಂಡಂಗೆ ಕಾಣ್ತಾ ಇದ್ವು. ಅಷ್ಟೇ ಅಲ್ಲದೆ ಆ ಪೈಪ್ ಪುಡಿ ಪುಡಿಯಾಗಿ ಪಾತಾಳ ಸೇರಿತ್ತು ಅನ್ನುವಂಥದ್ದು, ಪೂರ್ತಿ ನೆಲಕ್ಕೆ ಹೋಗ್ಬಿಟ್ಟಿತ್ತು ಅನ್ನುವಂಥದ್ದು. ಆನೆ ಎಷ್ಟು ತುಳಿದಿತ್ತು ಅಲ್ಲಿವರೆಗೂ ಹುದುಗಿಕೊಂಡು ಹೋಗ್ಬಿಟ್ಟಿದ್ವು. ಹಿಂಗಾಗಿ ನನಗೆ ಅಂದಾಜೆ ಆಗ್ಲಿಲ್ಲ. ಎಲ್ಲರೂ ಆನೆ ಕಾಟ ಎಂದು ಕೂಗಾಡುವವರೆಗೂ ನನ್ನ ಪೈಪಿಗೆ ಯಾರು ಈ ರೀತಿ ಜಖಂ ಮಾಡಿದ್ದು ಎಂದು ಯೋಚಿಸ್ತಿದ್ದೆ. ಇವ್ರು ಯಾರೋ ನನ್ನ ಪೈಪ್ಲೈನ್ ಇತ್ತಲ್ಲಿ ನೀರಿಂದು, ಆ ಪೈಪಿಗೆ ಯಾರೋ ಏನೋ ಈ ತರ ಮಾಡಿದಾರ ಅಂತೇಳಿ ಅವ್ರು ವಿಚಾರ ಮಾಡ್ತಾ ಇದ್ರು. ಆದ್ರೆ ಎಲ್ರು ಕೂಗಾಡ್ತಾ ಇದ್ರು. ಏನದ್ ಕೂಗಾಡ್ತಾ ಇದ್ರು? ಅದು ಆನೆ ಕಾಟ ಅಂತೇಳಿ ಕೂಗಾಡ್ತಾ ಇದ್ರಲ್ಲ. ಹಿಂಗಾಗಿ ಆನೆ ಕಾಟ ಈ ರೀತಿ ಇದೆ ಅನ್ನುವಂಥದ್ದು ಕೂಡ ನನ್ನ ಯೋಚನೆಗೆ ಬಂತು ಅನ್ನುವಂತ ಮಾತನ್ನಲ್ಲಿ ವ್ಯಕ್ತಪಡಿಸ್ತಾರೆ. ಮುಂದೆ ಆ ಆನೆಗಳಿಂದ ಜನಕ್ಕೆ ಏನು ತೊಂದರೆ ಆಯ್ತೋ ನನಗೆ ಸರಿಯಾಗಿ ಗೊತ್ತಿಲ್ಲ. ನನಗಂತೂ ಬೇಲಿ ಹಲವೆಡೆ ಹಾಳಾಗಿದ್ದು ಪೈಪ್ ತುಂಡಾಗಿದ್ದು ಬಿಟ್ಟರೆ ಹೆಚ್ಚಿನ ಹಾನಿ ಏನೂ ಆಗ್ಲಿಲ್ಲ. ಕಾಡಾನೆಗಳು ಬಂದು ಕಾಟ ಮಾಡ್ತಾ ಇದ್ದಾವೆ, ತೊಂದರೆ ಮಾಡ್ತಾ ಇದ್ದಾವೆ ಅಂತೇಳಿ ಅಲ್ಲಿ ಜನ ಆನೆ ಕಾಟ ಅಂತೇಳಿ ಕೂಗಾಡ್ತಾ ಇದ್ರಲ್ಲ. ಆ ಆನೆಗಳಿಂದ ಜನಕ್ಕೆ ಏನ್ ತೊಂದರೆ ಆಯ್ತು ನನಗೆ ಸರಿಯಾಗಿ ಗೊತ್ತಿಲ್ಲ. ನನಗಂತೂ ಏನ್ ಹಾಳಾಗಿತ್ತಂದ್ರೆ ಬೇಲಿ ಹಲವೆಡೆ ಹಾಳಾಗಿದ್ದು ಮತ್ತು ಪೈಪ್ ತುಂಡಾಗಿದ್ದು ಬಿಟ್ರೆ ಹೆಚ್ಚಿನ ಹಾನಿ ಏನೂ ಆಗಿರ್ಲಿಲ್ಲ. ಪೈಪ್ ತುಂಡಾಗಿತ್ತು ಮತ್ತು ಅಲ್ಲಿರುವಂತ ಬೇಲಿ ಹಾಳಾಗಿತ್ತು ಅನ್ನೋಂಥ, ಅದನ್ನ ಬಿಟ್ರೆ ಏನೂ ಆಗಿರ್ಲಿಲ್ಲ. ಆದ್ರೂ ಆಗೀಗ ಹಳೆ ಕೊಪ್ಪದ ಬಳಿ ಯಾರೋ ಸೈಕಲ್ನವನನ್ನು ಓಡಿಸಿರುವಂತೆ ಬಿದಿರಹಳ್ಳಿ ಬಳಿ ಕಾಫಿ ತೋಟದೊಳಗೆ ನುಗ್ಗಿ ಕೆಲಸ ಮಾಡುತ್ತಿದ್ದವರಿಗೆ ಹೆದರಿಸಿ ತೊಂದರೆ ಮಾಡಿದ್ದುವಂತೆ ಎಂದು ವರ್ತಮಾನ ಬರುತ್ತಿತ್ತು. ಅಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ಆನೆಗಳು ಈ ರೀತಿ ಕಾಟ ಕೊಡ್ತಾ ಇದಾವ ಅನ್ನುವಂಥದ್ದು ಒಂದಾಯ್ತು. ಜನಗಳು ಕೂಗಾಡ್ತಾ ಇದ್ರು. ಈ ಲೇಖಕರಿಗೆ ತೊಂದರೆ ಆಗಿದ್ದು ಏನಂದ್ರೆ ಬೇಲಿ ಹಾಳಾಗಿತ್ತು ಮತ್ತೆ ಪೈಪ್ಗಳು ತುಂಡಾಗಿತ್ತು, ಅದನ್ನ ಬಿಟ್ರೆ ಏನೂ ಆಗಿರ್ಲಿಲ್ಲ. ಆದ್ರೆ ಆಗೀಗ ಹಳೆ ಕೊಪ್ಪದ ಬಳಿ ಯಾರೋ ಸೈಕಲ್ನವನನ್ನ ಓಡಿಸಿದುವಂತೆ, ಈ ಆನೆಗಳು ಸೈಕಲ್ ತಗೊಂಡು ಹೋಗ್ತಿರುವಂತ ಒಬ್ಬನನ್ನ ಓಡಿಸಿದ್ದುವಂತೆ. ಬಿದಿರಹಳ್ಳಿ ಬಳಿ ಕಾಫಿ ತೋಟದೊಳಗೆ ನುಗ್ಗಿ ಕೆಲಸ ಮಾಡುತ್ತಿದ್ದವರಿಗೆ ಹೆದರಿಸಿ ತೊಂದರೆ ಮಾಡಿದ್ರುವಂತೆ ಎಂದು ವರ್ತಮಾನ ಸುದ್ದಿ ಬಂತು. ಬಿದಿರಹಳ್ಳಿ ಅನ್ನುವಂತ ಹಳ್ಳಿಯ ಬಳಿ ಕಾಫಿ ತೋಟದೊಳಗೆ ನುಗ್ಗಿ ಅಲ್ಲಿ ಕೆಲಸ ಮಾಡ್ತಿರುವಂತವರನ್ನ ಹೆದರಿಸಿದ್ವಂತೆ, ಓಡಿಸಾಡಿದ್ವಂತೆ, ತೊಂದರೆ ಮಾಡಿದ್ವಂತೆ ಅನ್ನುವಂಥ ಸುದ್ದಿ. ಮತ್ತಿನ್ನೊಂದೇನು, ಹಳೆ ಕೊಪ್ಪದ ಬಳಿ ಯಾರೋ ಸೈಕಲ್ ತಗೊಂಡು ಹೋಗ್ತಿರುವಂತವನ್ನ ಓಡಿಸಿದ್ವಂತೆ. ಈ ಸುದ್ದಿಯನ್ನ ಅವ್ರು ಕಂಡ್ಕೊಂಡಿದ್ರು, ವರ್ತಮಾನ ಆಗಿತ್ತು ಅಂದ್ರೆ ಅವಾಗ್ಲೇ ತಿಳಿದಿತ್ತು ಅನ್ನುವಂಥದ್ದು. ಮೂಡಿಗೆರೆಗೆ ನನ್ನ ಇಕಾಲಜಿಸ್ಟ್ ಗೆಳೆಯ ಪ್ರಕಾಶ್ ಬರುವವರೆಗೂ ಕಾಡಾನೆಗಳ ಕಾಟದ ಬಗ್ಗೆ ಗೊಣಗಾಡುವ ಹಂತದಲ್ಲೇ ಜನರ ಪ್ರತಿಕ್ರಿಯೆ ಇತ್ತು. ಈತನ ಗೆಳೆಯನಾಗಿರುವಂತ ಇಕಾಲಜಿಸ್ಟ್ ಅಂತೇಳಿ ಆತನ ಗೆಳೆಯ ಇದನ್ನಲ್ಲ ಪ್ರಕಾಶ್ ಏನ್ ಮಾಡಿದ್ದ, ಆ ಊರಿಗೆ ಆನೆಗಳ ಕುರಿತು ಅಥವಾ ಆನೆಗಳು ಏನ್ ಮಾಡ್ತಾ ಇದ್ದಾವೆ, ಆನೆಗಳು ಏನಾಗ್ಬಿಟ್ಟಿದೆ ಅನ್ನುವಂಥದ್ದನ್ನ ನೋಡಕ್ ಆತ ಬಂದಿರುವಂಥದ್ದು. ಆತ ಇಕಾಲಜಿಸ್ಟ್ ಇದ್ದ, ಅಲ್ಲಿ ಆತ ಬಂದಿದ್ದ ಅನ್ನುವಂಥದ್ದು. ಅಂದ್ರೆ ಆತನ ಗೆಳೆಯನಾಗಿರುವಂತ ಯಾರು ಪ್ರಕಾಶ್ ಅನ್ನುವಂಥವನು, ಆ ಇಕಾಲಜಿಸ್ಟ್ ಆಗಿರುವಂತ ಆತ ಆ ಕಾಡಾನೆಗಳ ಕಾಟದ ಬಗ್ಗೆ ಗುಣಗಾಡುವ ಹಂತದಲ್ಲಿ ಜನರ ಪ್ರತಿಕ್ರಿಯೆ ಹೇಗಿತ್ತು ಅಂತ ಹೇಳಿ ಆತ ಕಂಡ್ಕೊಳಕ್ ಬಂದಿದ್ದೋ ಅಥವಾ ಏನ್ ತೊಂದರೆ ಆಗಿರುವಂಥದ್ದು ಅದನ್ನು ಅಧ್ಯಯನ ಮಾಡಕ್ ಬಂದಿದ್ದ ಅನ್ನುವಂಥದ್ದು. ಆನೆಗಳಿಂದ ತೊಂದರೆ ಆಗ್ತಾ ಇರುವಂಥದ್ದು ಅಥವಾ ಅಲ್ಲಿ ಜನರ ಒಂದು ಪ್ರತಿಕ್ರಿಯೆ ಹೇಗಿದೆ ಅಥವಾ ಕಾಡು ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ಅಧ್ಯಯನ ಮಾಡಕ್ ಬಂದಂತ ಇಕಾಲಜಿಸ್ಟ್ ಗೆಳೆಯ ಪ್ರಕಾಶ್ ಬರುವವರೆಗೂ ಕಾಡಾನೆಗಳ ಕಾಟದ ಬಗ್ಗೆ ಗೊಣಗಾಡುವ ಹಂತದಲ್ಲಿ ಜನರ ಪ್ರತಿಕ್ರಿಯೆ ಇತ್ತು. ಅಲ್ಲಿ ಆ ಜನರು ಆ ರೀತಿ ತೊಂದರೆಯನ್ನು ಅನುಭವಿಸ್ತಾ ಇದ್ರು. ಆ ತೊಂದರೆಯಲ್ಲಿ ಇವರು ಕೂಡ ಭಾಗಿಯಾಗಿದ್ರು ಅನ್ನೋದು. ಯಾರು ಆ ತೊಂದರೆ ಅನುಭವಿಸೋದ್ರಲ್ಲಿ ಲೇಖಕರು ಕೂಡ ಇದ್ರು. ಅವ್ರದ್ದು ಬೇಲಿ ಹಾಳಾಗಿತ್ತು, ಜೊತೆಗೆ ಅವ್ರದ್ದು ಏನಾಗಿತ್ತು, ನೀರಿನ ಪೈಪ್ ಕೂಡ ಹಾಳು ಮಾಡಿ ಗಚ್ಚಂ ಮಾಡಿ
ಹಾಳು ಮಾಡಿತ್ತು ಅನ್ನುವಂಥದ್ದು. ಈ ಎಲ್ಲ ವಿಚಾರಗಳನ್ನ ತಮ್ಮ ಒಂದು ಆನೆ ವಿಚಾರ ಬಂದಾಗ ಇಲ್ಲಿ ಲೇಖಕರು ತಮ್ಮ ಸುತ್ತಮುತ್ತ ನಡೆದಿರುವಂತಹ ಘಟನೆಯ ಬಗ್ಗೆ ಹೇಳ್ತಾ ಇರುವಂಥದ್ದು. ಈ ರೀತಿ ಆನೆಯು ಒಂದು ಬೇಸಿಗೆಗನ ಮತ್ತೊಂದು ಬೇಸಿಗೆಗೆ ಒಂದೊಂದು ರೀತಿಯಾದಂಥ ರಾಧಾಂತವನ್ನು ಮಾಡ್ತಾ ಇತ್ತು ಅನ್ನುವಂಥ ವಿಚಾರವನ್ನ ನಾವು ಈ ತರಗತಿಯಲ್ಲಿ ಕಲ್ತ್ಕೊಂಡಿವು. ಉಳಿದ ಭಾಗವನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಧನ್ಯವಾದಗಳು.